श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते। जय तू जय विठला। ಏನ ಮೋನ? ಏನ್ ರಮೇಶ್ ಅಣ್ಣ ಕಾಫಿ ಆಯ್ತಾ? ಆಯ್ತು ಕಣ. ಏ ಮೊನ್ನೆ ಬರ ಇಲ್ಲಿ. ಏನಕ್ಕ? ಮಗಿನ್ ಸ್ಕೂಲ್ ಬಿಟ್ಬಿಟ್ ಬರ. ಸರಿ ರೆಡಿ ಮಾಡು, ಅಂಗಡಿಗೆ ಹೋಗಿ ಬರ್ತೀನಿ. ಆಯ್ತು ಮೋನ, ಸ್ವಲ್ಪ ಪ್ಯಾಟೆಗೆ ಹೋಗಿ ಅಜ್ಜಿಗೆ ಮಾತೆ ತಗೊಂಡ್ ಬರೋ. ಮಾತ್ರೇನಾ? ಮೋನ ಬಸ್ ಸ್ಟ್ಯಾಂಡ್ ಹೋಗಿ ಅಜ್ಜಿನ ಕರ್ಕ ಬರೋ, ಊರಿಂದ ಬಂದೈತೆ. ಆಯ್ತಣ್ಣ. ಮೋಹನ ಸ್ವಲ್ಪ ಪೇಪರ್ ತಂದ್ಕೊಡೋ. ಸರಿ. ಮನಸ್ಸು ಚಂದನ ಹೆಸರು ಮೋಹನ, ಮನಸ್ಸು ಚಂದನ ಹೆಸರು ಮೋಹನ, ಹಸಿರು ತೋರಣ ಪೂರ ಬೃಂದಾವನ. ಸ್ಕೂಟಿ? ಏ ಪಾಪ, ಅವನತ್ರ ಅಷ್ಟೊಂದು ದುಡ್ಡೆಲ್ಲಿಂದ ಬರ್ಬೇಕು? ಒಂದೊಳ್ಳೆ ಡ್ರೆಸ್, ಓಲೆ, ಬಳೆ ಅಥವಾ ಕಾಲ್ಗೆ ಜನ? ಇದ್ರಲ್ಲಿ ನನ್ಗೆ ಅವ್ನು ಏನೇ ಕೊಟ್ರು ನನಗ್ ಸಂತೋಷನೇ. ಹಾಯ್ ದೀಪಾ. ಹಾಯ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಸರಿನೂ ಹೂವೇನಾ? ಅದೇನಾಯ್ತಂದ್ರೆ? ಸಾಕ್, ಸುಮ್ನೆ ಇರೋ. ಬರೀ ಆಸೆ ತೋರ್ಸಿದ್ದೆ ಆಗೋಯ್ತು. ದೀಪ, ನನ್ ಮಾತ್ ಕೇಳು. ಸುಮ್ನೆ ಇರೋ ಸಾಕು, ಇನ್ನೊಂದ್ ಮಾತಾಡ್ಬೇಡ. ಆ ಅವಕಾಶನೂ ನಿನಗಿಲ್ಲ. ಬರೀ ಬಾಯ್ ತುಂಬಾ ಹೊಗಳಿದೆ ಆಗೋಯ್ತು. ನೀನು ಹೊಗಳಿಕೆ ಕೇಳಿ ಕೇಳಿ ನನ್ ಕಿವಿನೇ ಹಾಳಾಗೋಗಿದೆ. ನನ್ಗೇನು ಕೇಳಿಸ್ತಾ ಇಲ್ಲ. ಹಾಗೆ ಈ ಹೂವಿನ ಆಸೆನೂ ನನ್ಗಿಲ್ಲ. ನೀನ್ ತಂದ್ಕೊಟ್ಟಿರೋ ಹೂನ ನೋಡಿ ನೋಡಿ ನನ್ ಕಣ್ಣು ಮಂಜಾಗೋಗಿದೆ. ದೀಪ, ಒಂದ್ ನಿಮಿಷ ನನ್ ಮಾತ್ ಕೇಳ್ತೀಯಾ? ಏನು? ಐ ಲವ್ ಯು. ದೀಪಾ, ದೀಪಾ, ನನ್ನೊಂದು ಸ್ವಲ್ಪ ಟೈಮ್ ಕೊಡು. ನಿನ್ ಎಲ್ಲಾ ಆಸೆನೂ ಈಡೇರಿಸ್ತೀನಿ. ದೀಪಾ, ದೀಪಾ. ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ವಲ್ಲ? ಅವನೇನಾದ್ರೂ ಮನ್ಸಿಗೆ ಬೇಜಾರ್ ಮಾಡ್ಕೊಂಡಿದಾನ? ಮೊದ್ಲು ನಾನೇ ಹೋಗೋವನ ಹತ್ರ ಸಾರಿ ಕೇಳ್ಬೇಕು. ಮೋಹನ, ಮೋಹನ,
ಸೈಲೆನ್ಸ್ ಸೈಲೆನ್ಸ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಕ್ಕಳೇ, ಇವತ್ತಿನ ಪದ್ಯ ಹೊಸ ಬಾಳು ಅಂತ. ಮನೆಯ ಅಂಗಳದಲ್ಲಿ ಗುಬ್ಬಿ ದೇವರ ಹಕ್ಕಿ ಚೂ ಚೂ ಎನ್ನುತ್ತಾ ಹಾಡುತ್ತಿತ್ತು. ಚಾವಡಿಯ ಗೋಡೆಯಲ್ಲಿ ಗಾಂಧಿ ತಾತನ ಚಿತ್ರ ಗುಬ್ಬಚ್ಚಿಯನ್ನು ನಗುತ್ತಾ ನೋಡುತ್ತಿತ್ತು. ಮರಿ, ಯಾರೋ ನೀನು? ಯಾಕೆ ಓಡ್ತಾ ಇದೀಯಾ? ನಾನು ಓದ್ಬಿಟ್ಟು ದೊಡ್ಡ ಸಾಹೇಬ ಆಗ್ಬೇಕು ಅಂತ ಆಸೆ. ಹೌದು, ಇಷ್ಟು ದಿನ ಎಲ್ಲಿದ್ದೆ ನೀನು? ಹೋಟ್ಲಲ್ಲಿ ಓದಿಸ್ತೀನಿ ಅಂತ ಕರ್ಕೊಂಡೋಗಿ ಲೋಟ ತುಳಿಸ್ತಿದ್ರು, ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದೆ. ಅಳ್ಬೇಡ ಮರಿ, ನಾನು ನಿನ್ನನ್ನು ಓದಿಸ್ತೀನಿ, ದೊಡ್ಡ ಸಾಹೇಬನ್ ಮಾಡ್ತೀನಿ. ನೋಡು, ವಿದ್ಯಾದಾನ ಮಹಾದಾನ ಅನ್ನೋ ಹಾಗೆ ಸಕಲ ಸಂಪತ್ತನ್ನು ಬೇಕಾದ್ರೂ ಕದಿಬಹುದು, ಆದ್ರೆ ವಿದ್ಯೆ ಯಾರು ಕದಿಯಕ್ಕಾಗಲ್ಲ. ಹೌದು, ನಿನ್ನ ಹೆಸರೇನು? ಮೋಹನ ಅಂತ. ಮೋಹನ? ಬಾಪ ಒಳಗೆ. ನೋಡಿ ಮಕ್ಕಳೇ, ಇವನ ಹೆಸರು ಮೋಹನ ಅಂತ. ಇನ್ ಮುಂದೆ ಇವನು ನಿಮ್ ಜೊತೆನೆ ಓದ್ತಾನೆ. ಯಾವುದೇ ಕಾರಣಕ್ಕೂ ಇವನ ಮನಸ್ಸಿಗೆ ನೋವಾಗ್ಲಿ ಬೇಜಾರಾಗ್ಲಿ ಮಾಡಬಾರ್ದು, ಗೊತ್ತಾಯ್ತಾ? ದೀಪಾ ಸರ್, ಮೋಹನ್ನ ನಿನ್ ಪಕ್ಕದಲ್ಲೇ ಕೂರ್ಸ್ಕೊಮ್ಮ. ಸರಿ ಸರ್. ಹಕ್ಕಿಯು ತನ್ನ ಮರಿಗಳನ್ನು ಕರೆಯುತ್ತಾ ಬಿದ್ದಿರುವ ಕಾಳುಗಳನ್ನು ಹುಡುಕುತ್ತಿತ್ತು. ಕಳ್ಳ ಬೆಕ್ಕು ಹೊಂಚು ಹಾಕಿಕೊಂಡು ಬರುತ್ತಿತ್ತು. ಹಕ್ಕಿಯು ಬುರ್ರನೆ ಹಾರಿ ಪಾರಾಗುತ್ತಿತ್ತು. ಪಾಪ, ಇವರಿದ್ದಾಗ ಎಲ್ಲ ರೀತಿಯಿಂದನೂ ಕಾಪಾಡಿದ್ರು. ಈಗ ನಿನಗಾದ್ರೂ ಯಾರಿದ್ದಾರೆ? ಛೇ, ನಾನು ಹಾಗೆ ಮಾತಾಡಬಾರ್ದಿತ್ತು. ಸಾರಿ ಕಣೋ, ನಾನು ನಿನ್ನ ಮನಸ್ಸನ್ನ ನೋಯಿಸ್ಬಿಟ್ಟೆ. ಇಷ್ಟೊತ್ತಾದ್ರೂ ಮನೆಗೆ ಬೇರೆ ಬಂದಿಲ್ಲ, ಎಲ್ಲಿದನೋ ಏನೋ. ಲೋ ಕಳ್ಳ, ನೀನ್ ಇನ್ನೂ ಬಂದಿಲ್ಲ ಅಂತ ನಾನ್ ಟೆನ್ಷನ್ ಅಲ್ಲಿದ್ರೆ ನೀನ್ ಆಗ್ಲೇ ಬಂದು ಗಾಳಿಯಲ್ಲಿ ಹಾಯಾಗಿ ಮಲ್ಕೊಂಡಿದ್ಯಾ? ನಮ್ ದೇಶದ ಪ್ರಧಾನ ಮಂತ್ರಿ ಬೆಳಗ್ಗೆ ಎದ್ದು ಯೋಗ ಮಾಡಿ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಇವನು ಮಲ್ಗೋರಲ್ಲ. ಮಿಸ್ಟರ್ ಮೋಹನ್, ಮಿಸ್ಟರ್ ಮೋಹನ್. ಏನ್ರ ನಿಮ್ದು ಬೆಳಬೆಳಗ್ಗೆ? ಅಣ್ಣ, ನನ್ ಮೊಬೈಲ್ ಫೇಸ್ಬುಕ್ ಆನ್ ಆಗ್ತಾ ಇಲ್ಲ, ಆನ್ ಮಾಡ್ಕೊಡೋಣ. ಅಣ್ಣ, ನನ್ ಫೋನಲ್ಲಿ ಇಂಟರ್ನೆಟ್ ಬರ್ತಿಲ್ಲ, ಇಂಟರ್ನೆಟ್ ಆನ್ ಮಾಡ್ಕೊಡೋಣ. ಅಣ್ಣ, ಗೇಮ್ಸ್ ಕೊಡೋಣ. ನೀನೇನ್ ಫೇಸ್ಬುಕ್ ಫಾಲೋವರಾ? ಮೊದ್ಲು ಹೋಗಿ ನಿನ್ ಫೇಸ್ನ ಕನ್ನಡಿಯಲ್ಲಿ ನೋಡ್ಕೋ. ನಿಂಗೇನೋ ಇಂಟರ್ನೆಟ್ ಬೇಕಾ? ಇಂಟರ್ನೆಟ್ ನೋಡೋ ವಯಸ್ಸೇನೋ ನಿಂದು? ಹೇಳ ನಿಮ್ಮ ಅಮ್ಮನ್ಗೆ, ಹೇಳ. ನಿಂಗೇನೋ ಗೇಮ್ಸ್ ಬೇಕಾ? ಓದೋ ವಯಸ್ಸಲ್ಲಿ ಫೇಸ್ಬುಕ್ಕು, ಇಂಟರ್ನೆಟ್ಟು, ಗೇಮ್ಸು ಅಂತ ಲೈಫ್ನ ಹಾಳು ಮಾಡ್ಕೊಂಬೇಡ್ರೋ. ನಾನು ನೋಡಿ ಇಷ್ಟೆಲ್ಲ ಓದಿದ್ದೀನಿ, ಒಂದೇ ಒಂದು ಕೆಲ್ಸಕ್ಕೆ ಒದ್ದಾಡ್ತಾ ಇದ್ದೀನಿ. ನೀವೆಲ್ಲ ಏನ್ರೋ ಮಾಡ್ತೀರಾ? ಮೊದಲು ಪಾಠ, ಆಮೇಲೆ ಆಟ. ನಡೀರಾ? ಮುಂದೆ ಬನ್ರೋ. ದೀಪಕ ಕೇಳಿದ್ರೆ ಗಂಟೆ ಗಟ್ಲೆ ಟೈಮ್ ಪಾಸ್ ಮಾಡ್ತೀರಾ, ನಾವ್ ಕೇಳಿದ್ರೆ ಇಲ್ಲ ಅಂತೀರಾ ಅಣ್ಣ? ಹೋಗ್ರಾ ಹೋಗ್ರಾ. ಈ ಮೊಬೈಲ್ ಅನ್ನೋದು ಬಂತು ದೊಡ್ಡವ್ರಿಗೆ ಬೆಲೆನೇ ಇಲ್ದಂಗಾಯ್ತು. ಹೌದು, ಇದ್ಯಾರು ಹೊತ್ಸಿದ್ರು? ಇದು ಅವಳದೇ ಕೆಲಸ. ಬೈದು ಬೈತಾಳೆ, ಮೇಲಿಂದ ರಗ್ಗು ಹಚ್ತಾಳೆ.
ಸಮಾಧಾನ ಮಾಡೋದು ಹೆಂಗೆ ಅನ್ಕೊಂಡಿದ್ದೆ. ಸದ್ಯ ಒಂದ್ ಕೆಲಸ ತಪ್ತು. ಹಾ ಇಲ್ಲ. ಏನು ಗುರಾಯಿಸ್ತಿದ್ಯಾ? ಮತ್ತಿನ್ನೇನು, ನೀನ್ ಈ ತರ ಮಲ್ಗಿರೋದನ್ನ ಬೇರೆ ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಅದಕ್ಕೆ ಮುಚ್ತಾ ಇದ್ದೆ. ಆಹಾ, ಬರ್ತ್ಡೇ ಗಿಫ್ಟ್ ಕೊಟ್ಯಾ ಅಂದ್ರೆ ಅದೇ ಗುಲಾಬಿ ಹೂ ಕೊಟ್ಟೆ. ಇಲ್ಲಿ ನೋಡ್ಲಿ ಅಂತ ಬಿಟ್ರೆ ಅದನ್ನು ಮುಚ್ಚಿಟ್ಟೆ. ನಾನೇನ್ ಗಿಫ್ಟಾ ಕೇಳಿದ್ದೆ? ನಾನು ಒಳ್ಳೆ ಗಿಫ್ಟ್ ತರೋಣ ಅಂತಾನೆ ಹೋಗಿದ್ದು. ಆದ್ರೆ ಸಾಕು, ರೂಪ ನಂಗೆಲ್ಲ ಹೇಳಿದಾಳೆ. ಸಾರಿ. ಆಯ್ತಾಯ್ತು. ಆದ್ರೆ ಈ ರೀತಿ ನೋಡೋದು ತಪ್ಪಲ್ವಾ? ತಪ್ಪು ಅನ್ಕೊಳ್ಳೋನೆ ಬೆಪ್ಪ. ಈಗಿನ ಹುಡುಗಿರೆಲ್ಲ ಫಾಸ್ಟ್, ನೀವೆಲ್ಲ ವೇಸ್ಟ್. ಕಿಟಕಿ ಹತ್ರ ಏನೋ ಮಾಡ್ತಿದ್ಯಾ? ಅದು ಲೈಟ್ ಆನ್ ಆಗ್ತಿಲ್ಲ. ಫೀಸ್ ಹೋಗಿದೆ ಏನಂತ ಒಳಗಡೆ ಹೋಗಿ ನೋಡೋ. ಬಂದೆ. ಅಬ್ಬಾ, ಸದ್ಯ ಬಚಾವದೆ. ನೀನಿಂತ ಕೆಲ್ಸಕ್ಕೆ ಲಾಯಕ್ಕು. ಏ ಮೋಹನ, ಒಂದ್ ಮುತ್ತಾದ್ರು ಕೊಡೋ. ಏಯ್ ಬಿಡೆ, ಇದೇನ್ ಮುತ್ಕೊಡೋ ಸಮಯನಾ? ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಹೌದಾ? ಬಾ, ನಿನ್ಗೊಳಗಡೆ ಇದೆ. ಎಲ್ಲ ಕರೆಕ್ಟಾಗಿ ಇದೆಯಲ್ವಾ? ಯಾಕೆ ಕರೆಂಟ್ ಪಾಸ್ ಆಗ್ತಿಲ್ವಾ? ಅಲ್ಲೇನ್ ಚೆಕ್ ಮಾಡ್ತೀಯಾ? ನನ್ ಬಾಡಿನ ಚೆಕ್ ಮಾಡು. 100% ಕರೆಂಟ್ ಪಾಸ್ ಆಗುತ್ತೆ. ಅಬ್ಬಾ, ಮುಖ ನೋಡಿ ಏನ್ ಪ್ರಯೋಜನ? ಮೊದ್ಲು ಚೆಕ್ ಮಾಡೋ ಜಾಗದಲ್ಲಿ ಚೆಕ್ ಮಾಡು. ನನ್ ಹಾರ್ಟ್ ಬೀಟ್ನ ಚೆಕ್ ಮಾಡು. ಆವಾಗ ಗೊತ್ತಾಗುತ್ತೆ ನನ್ ಪ್ರೀತಿ ಎಷ್ಟು ಪವರ್ಫುಲ್ ಅಂತ. ಅಲ್ಲರಿ, ಅವನು ಬೆಳಗ್ಗೆನೆ ರೇಷನ್ ತರ್ತೀನಿ ಅಂತ ದುಡ್ಡು ಬ್ಯಾಗು ತಗೊಂಡೋದ. ಇಷ್ಟೊತ್ತಾದ್ರೂ ಬಂದಿಲ್ಲ. ಅದೆಲ್ಲಿ ಬೀದಿ ಅಲಿತಿದ್ದಾನೋ ದೇವ್ರೊಬ್ಬನ್ ಗೊತ್ತು. ಇನ್ನು ತಿಂಡಿ ಮಾಡಿಲ್ಲ. ಆ ರೇಷನ್ ಅಂಗಡಿ ಅವನು ಕೊಡ್ಬೇಕಲ್ವಾ? ತೋಳಿ, ನಿಮ್ ಮತ್ತೆ ಕೊಡಪ್ಪ. ಬರ್ತೀನಿ ಮಾವ. ಸರಿ ರೀ, ನಾನ್ ಯಾಕ್ರಿ ಅವ್ನ್ಗೆ ಅತ್ತೆ ಆಗ್ತೀನಿ? ನನ್ ಮಗಳನ್ನ ಎತ್ತಿರೋದು ಅವನು ಕೊಟ್ಟು ಮದುವೆ ಮಾಡೋದಿಕ್ಕಲ್ಲ. ಅವನು ಹಳ್ಳಿಗೆ ವಾಚ್ಮ್ಯಾನ್ ಇದ್ದಾಗೆ. ಅವನ್ಗೆ ನನ್ ಮಗಳನ್ ಕೊಡೋದ? ಕನ್ಸಲು ಕಾಣ್ಬೇಡಿ. ಲೈ, ಯಾಕೆ ಅವನನ್ನು ಕಂಡ್ರೆ ಅಷ್ಟು ಸಿಡಿದು ಬೀಳ್ತೀಯ? ನೋಡ್ತಾ ಇರು,
ಇವತ್ತಲ್ಲ ನಾಳೆ ಅವನ ಮನೆ ಮುಂದೆಗಡೆ 4 ಜನ ವಾಚ್ಮೆನ್ಗಳು ಗನ್ ಹಿಡ್ಕೊಂಡು ಕಾಯ್ತಾ ಇರಬೇಕಾಗುತ್ತೆ. ದಿನಾಗ್ಲಿ ನೋಡ್ತಿದ್ದೀನಲ್ಲ ಅವ್ನ್ ಚಾಕ್ರಿನ. ನೋಡ್ರಿ, ಅದೆಲ್ಲ ನನಗ್ ಗೊತ್ತಿಲ್ಲ. ನನ್ ಮಗ್ಳು ಅವನ್ ಜೊತೆ ಸುತ್ತಾಡೋದು ನನಗಿಷ್ಟ ಇಲ್ಲ. ವಯಸ್ಸಿಗೆ ಬಂದಿರೋ ಹೆಣ್ಮಗ್ಳು ರೀ, ಅರ್ಥ ಮಾಡ್ಕೊಳ್ಳಿ. ನೋಡು, ನನ್ನ ಮಗಳು ತಪ್ಪು ದಾರಿ ತುಳಿಯೋಳಲ್ಲ. ಅವರಿಬ್ರು ಚಿಕ್ಕನ್ನಿಂದ ಒಟ್ಟೊಟ್ಟಿಗೆ ಬೆಳೆದು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ಒಬ್ಬರನ್ನೊಬ್ರು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದಾರೆ. ನೋಡು, ಒಂದು ಮಾತು ಹೇಳ್ತೀನಿ ಕೇಳು. ನಮ್ಮ ದೀಪನ್ನ ಮೋಹನಿನ ಕೊಟ್ಟು ಮದುವೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಕಣೆ. ಅವನ್ಗೆ ನಿಲ್ಲದಕ್ಕೊಂದ್ ನೆಲೆ ಇಲ್ಲ, ಜೀವನಕ್ಕೊಂದ್ ದುಡ್ಮೆ ಇಲ್ಲ. ಒತ್ಕೊಳಕಿದ್ರೆ ಆಸ್ಕೊಳಕಿಲ್ಲ, ಆಸ್ಕೊಳಕಿದ್ರೆ ಒತ್ಕೊಳಕಿಲ್ಲ. ಬೆತ್ಲೆ ಬಸ್ವ. ನೋಡ್ರಿ, ನಂದೇ ಆದ ಆಸೆಗಳಿದೆ ನನ್ಗೆ. ನನ್ ಮಗಳನ್ನ ಶ್ರೀಮಂತನ್ ಕೊಟ್ಟು ಮದುವೆ ಮಾಡ್ಬೇಕು. ಅವಳು ಚೆನ್ನಾಗಿರೋದ್ನ ಕಣ್ತುಂಬ ನೋಡ್ಬೇಕು ಅಂತ. ಅರ್ಥ ಆಯ್ತಾ? ಅದ ನಿನ್ ಸಮಸ್ಯೆ. ನೋಡು, ಅವನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ. ಇವತ್ತಲ್ಲ ನಾಳೆ ಒಂದಲ್ಲ ಒಂದು ಒಳ್ಳೆ ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ ಕಣೆ. ಆಗ ಅವನು ನಮ್ಮ ದೀಪನ್ ಜೊತೆ ನನ್ನನ್ನ ನಿನ್ನನ್ನು ಚೆನ್ನಾಗಿ ನೋಡ್ಕೊತಾನೆ ಕಣೆ. ನೋಡು, ನಮ್ಮ ಮೋಹನ ಅಂದ್ರೆ ಇಡೀ ಹಳ್ಳಿನ ಇಷ್ಟಪಡುತ್ತೆ ಕಣೆ. ಅಂತ ಹುಡುಗನ ಜೊತೆ ನಮ್ಮ ದೀಪನ ಮದುವೆ ಆಗ್ತಾ ಇದೆ ಅಂದ್ರೆ ಅವಳು ಅದೃಷ್ಟ ಮಾಡಿದಾಳಲ್ವೇನೆ. ನಿಮ್ ಮಗ್ಳ ಬಾಳ್ಗೆ ನೀವೇ ಮುಳ್ಳಾಗ್ಬೇಡಿ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತೆ. ಮೋಹನ, ನೀನ್ ಆಸೆ ಈಡೇರಿಸ್ತೀನಿ ಅಂತಾನೆ ಬಂದಿದ್ಯಾ? ಕಾರು, ಬಂಗ್ಲೆ, ಒಡವೆ, ವಸ್ತ್ರ ಇದನ್ನೆಲ್ಲ ಆ ದೇವ್ರು ನಮ್ಮ ಮನೆ ಬರಹದಲ್ಲಿ ಬರ್ದಿದಾನ? ದೀಪಾ, ನೀನ್ ಆಸೆ ಪಟ್ಟಿದ್ನೆಲ್ಲ ಈಡೇರಿಸ್ಬೇಕು ಅನ್ನೋದೇ ನನ್ನ ಗುರಿ. ಆದ್ರೆ ಏನ್ ಮಾಡ್ಲಿ, ಬಡತನ ಅನ್ನೋದು ಬೆಂಕಿ ಕೆಂಡ ಇದ್ದಾಗೆ. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಬೇಕು. ಹೆಚ್ಚಿಗೆ ಚಾಚ್ತೀವಿ ಅಂದ್ರೆ ಕಾಲ್ ಸುಡುತ್ತೆ. ಹಾಗಂತ ಕಾಲ್ ಮುದ್ರಕೊಂಡೆ ಕೂತ್ಕೋತೀಯಾ? ಹಾಗಲ್ಲ, ನಮ್ಗೆ ಅಂತ ಒಂದು ಕಾಲ ಬರುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದಿರ್ಬೇಕು. ಎಲ್ಲ ಸರಿ ಹೋಗುತ್ತೆ. ಅಷ್ಟೊಂದು ಓದ್ಕೊಂಡಿದ್ಯಾ, ಅದಕ್ಕೆ ತಕ್ಕಂಗೆ ಕೆಲಸ ಸಿಗೋ ಗ್ಯಾರಂಟಿ ಅಂತೂ ಇಲ್ಲ. ನಿನ್ನ ಸುಖವಾಗಿ ನೋಡ್ಕೊಳ್ಳೋದಾದ್ರೂ ಹೇಗೆ? ಅದ್ ನಿನ್ನಿಂದ ಸಾಧ್ಯನಾ? ಸಾಧ್ಯನೇ ಇಲ್ಲ. ಬಡತನದಲ್ಲಿ ಬದುಕೋದೆ ನಮ್ ಬಂಡತನ. ಸುಮ್ಮನೆ ಇರು, ಹಾಗೆಲ್ಲ ಮಾತಾಡ್ಬೇಡ. ಬಾಯಿ ಮಾತು ಬೆನ್ನಿಗೆ ಮೂಲ ಅಂತಾರೆ. ಅಂದ್ಹಾಗೆ ನೀನು ಐಷಾರಾಮಿ ಜೀವನ ಮಾಡುವಂತ ಕಾಲ ಕೂಡ ಬರ್ತದೆ. ನನಗೆ ಆಲ್ರೆಡಿ ಕೆಲ್ಸಕ್ಕೆ ಇಂಟರ್ವ್ಯೂ ಸಿಕ್ಕಿದೆ. ಆ್ಯಂಡ್ ಈ ಕೆಲಸ 100% ನನಗೆ ಸಿಕ್ಕತ್ತೆ. ಏನಂದೆ? ನಿನ್ ಮಾತು ಸತ್ಯನಾ? ನಿನ್ನಣಿಗೂ ಸತ್ಯ. ಆ ಕೆಲಸ ನನಗೆ ಸಿಕ್ಕತ್ತೆ. ಅಪ್ಪ ದೇವ್ರೆ, ನಿನಗ್ ಪೂಜೆ ಮಾಡ್ತಿರೋ ಸಾರ್ಥಕ ಆಯ್ತಪ್ಪ. ನಾನು ಏನೆಲ್ಲ ಆಸೆ ಪಟ್ಟಿದ್ದೀನೋ ಅದನ್ನೆಲ್ಲ ಈಡೇರಿಸೋ ಹಾಗೆ ಮಾಡಪ್ಪ. ನನ್ ಮೋಹನಿಗೆ ಈ ಕೆಲಸ ಸಿಗೋ ಹಾಗೆ ಮಾಡಪ್ಪ. ಅಪ್ಪ, ನನ್ಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ಇಷ್ಟೊಂದು ಖುಷಿಯಾಗಿರೋದು ನೋಡಿದ್ರೆ ಬಲವಾದ ಕಾರಣನೇ ಇರ್ಬೇಕು. ಏನಮ್ಮ ಅದು? ಮೊದ್ಲು ಅದೇನಂತ ವಿಷಯ ಹೇಳೆ. ನಮ್ ಮೋಹನಿಗೆ ದೊಡ್ಡ ಕಂಪನಿಯಿಂದ ಕೆಲ್ಸಕ್ಕೆ ಇಂಟರ್ವ್ಯೂ ಬಂದಿದೆ. ಕೆಲ್ಸ ಸಿಕ್ಕದ್ಮೇಲೆ ನೋಡೋಣ ಅಂತೆ. ಈಗ ಚಪ್ಪಾಳೆ ತಟ್ಟೋದನ್ನ ನಿಲ್ಸು. ಅಲ್ಲಪ್ಪ ಮೋಹನ, ಸಂತೋಷ ಪಡುವಂತ ವಿಷಯಕ್ಕೆ ಸಂತೋಷ ಪಡೋದ್ ಬಿಟ್ಟು ಒಳ್ಳೆ ಮದ್ವೆ ಹೆಣ್ಣಿನ ತಲೆ ಬಗ್ಸ್ಕೊಂಡು ನಿಂತಿದ್ಯಲ್ಲಪ್ಪ. ಯಾವಾಗ ಹೋಗ್ಬೇಕು? ನಾಳೆನೆ ಹೊರಡ್ಬೇಕು. ನಾಳೆನೇ ಅಪ್ಪ. ಆಶೀರ್ವಾದ ಮಾಡಿ. ಆ ದೇವ್ರು ನಿನ್ನ ಬರ್ತೀನಿ ಮಾವ. ಆ ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ. ಹೋಗ್ಬಿಟ್ ಪಾಪ. ಅಪ್ಪ, ಕಳಿಸ್ಬರ್ತೀನಿ. ಥ್ಯಾಂಕ್ ಯು ಅಪ್ಪ. ಅಲ್ವೇ, ನಮ್ಮ ಮೋಹನ ಬ್ರಿಲಿಯಂಟು, ಗುಣವಂತ. ಒಂದಲ್ಲ ಒಂದ್ ಕಡೆ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳಿರ್ಲಿಲ್ವಾ? ಎಲ್ಲ ದೇವ್ರ ಅನುಗ್ರಹ. ಹೋಗು, ದೇವ್ರ ಮನೆಗೆ ಹೋಗಿ ತುಪ್ಪದ ದೀಪ ಹಚ್ಚು. ಅವ್ನ್ ಹೇಳ್ದಾಗೆ ಮೊದ್ಲು ಕೆಲ್ಸ ಸಿಕ್ಲಿ, ಆಮೇಲೆ ತುಪ್ಪದ ದೀಪ, ಬೆಣ್ಣೆ, ಪೂಜೆ ಮಾಡ್ಸಿದ್ರಾಯ್ತು. ನಿಮ್ಮಿಬ್ರಿಗೂ ಯಾವಾಗ ನೋಡಿದ್ರು ಅವಂದೇ ಜ್ಞಾನ. ನಿಮ್ಗೆಲ್ಲ ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾನೆ ಅಂತ ಕಾಣಿಸುತ್ತೆ.
ಏ ಮೋಹನ ಒಂದ್ ನಿಮಿಷ. ಹೇ ಇದೇ ಬಟ್ಟೆ ಹಾಕೊಳ್ಳೋ, ಇಂಟರ್ವ್ಯೂಗೆ ತುಂಬಾ ಚೆನ್ನಾಗಿದೆ. ಸರಿ, ನನ್ನ ಫೈಲು. ಮೋಹನ, ನೀನ್ ಇಂಟರ್ವ್ಯೂ ಸಕ್ಸಸ್ ಆದ ತಕ್ಷಣ ನನ್ಗೆ ಫೋನ್ ಮಾಡಿ ತಿಳಿಸ್ಬೇಕು. ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ, ಸರಿನಾ? ನನ್ನ ಜೀವ ಇರೋದೇ ನಿನ್ಗೋಸ್ಕರ. ನಿನ್ ಬಿಟ್ರೆ ನಂಗೆ ಬೇರೆ ಯಾರಿದ್ದಾರೆ? ಈ ದೇಹ ಅಷ್ಟೇ ನಂದು, ಅದರಲ್ಲಿರೋ ಉಸಿರು ನಿಂದು. ಆಟೋ ಆಟೋ ನಿಲ್ಸಿ ನಿಲ್ಸಿ, ಒಂದು ನಿಮಿಷ ನಿಲ್ಸಿ. ಬ್ರದರ್ ಪ್ಲೀಸ್, ಇಂಟರ್ವ್ಯೂಗೆ ಹೋಗ್ಬೇಕಿತ್ತು, ಯಾವುದೋ ಆಟೋ ಬೇರೆ ಸಿಗ್ತಾ ಇಲ್ಲ, ಟೈಮ್ ಬೇರೆ ಆಗೋಗಿದೆ. ಓಕೆ ಬನ್ನಿ. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್. ಹೇ, ಇಟ್ಸ್ ಓಕೆ. ಯಾರು ಇಂಟರ್ವ್ಯೂಗೆ ಹೋಗ್ತಿದ್ದಾರೆ ಅನ್ಸುತ್ತೆ. ಹಲೋ, ಈಗಲೇ ಬಂದ. ಎನಿ ಪ್ರಾಬ್ಲಮ್? ಏನಿಲ್ಲ. ಆಟೋ ಆಟೋ ಏ, ನನ್ ಮೋಹನಂಗೆ ಆ ಕೆಲ್ಸ ಸಿಕ್ಕದ್ಮೇಲೆ ನಾನು ಆಸೆ ಪಟ್ಟಿದ್ದೆಲ್ಲ ಈಡೇರಿಸ್ತಾನೆ. ನನ್ ನಂಬಿಕೆ ಯಾವತ್ತೂ ಮೋಸ ಮಾಡಲ್ಲ. ಏನು ಮೋಹನ? ಅಲ್ವಾ ಮೋಹನ? ಹೂ ಅನ್ನು. ಏಯ್, ನಿನ್ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರಿದಿದ್ಯೇನೆ? ನಿಂದೆಂತ ಹುಚ್ಚು ಪ್ರೀತಿನೇ? ನನ್ ಮುಂದೆನೆ ಮೊಬೈಲ್ ಇಟ್ಕೊಂಡು ಅಂತ ಮುದ್ದು ಕೊಡ್ತೀಯಲ್ಲೇ? ಅವನಿಗೆ ಕೆಲ್ಸ ಸಿಕ್ಕದ್ಮೇಲೆ ಅಲ್ಲೇ ಯಾವ್ದಾರ ಹುಡುಗಿ ನೋಡ್ಕೊಂಡು ಸೆಟ್ಲ್ ಆಗ್ತಾನೋ ಅಥವಾ ಬರ್ತಾನೋ? ನೀನ್ ಮಾತ್ರ ಮೊಬೈಲ್ ಇಟ್ಕೊಂಡು ಬರ್ತಾನೆ ಬರ್ತಾನೆ ಅಂತ ಮುತ್ತು ಕೊಡ್ತಾ ಇರು. ನಮ್ ಕಾಲದಲ್ಲಿ ಅಪ್ಪ ಅಮ್ಮ ಹೇಳಿದ ಮಾತೆ ವೇದ ವಾಕ್ಯ. ಅವನು ಒಳ್ಳೆಯವನಾಗಿರ್ಲಿ ಕೆಟ್ಟವನಾಗಿರ್ಲಿ ಅವನ್ನ ಕಟ್ಕೊಂಡು ಎಣಗ್ಬೇಕಾಗಿತ್ತು. ಈಗ ನನ್ನ ಪರಿಸ್ಥಿತಿನೂ ಅದೇನೆ ಅಲ್ವಾ? ಅಮ್ಮ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅಪ್ಪ, ನೀನಾದ್ರೂ ಸುಮ್ನೆ ಇರಕ್ಕೆ ಹೇಳಪ್ಪ. ಶಾರದಾ, ಅವನಿಂದ ನಿನಗೆ ಆಗಬೇಕಾಗಿರೋದಾದ್ರೂ ಏನೇ? ಪಾಪ ಅವನು ಇಂಟರ್ವ್ಯೂಗೆ ಹೋಗಿದ್ದಾನೆ, ಬರ್ತಾನೆ ಬಿಡು. ನಂದೇನ್ ನಡೆಯುತ್ತೆ? ಎಲ್ಲ ನಿಮ್ದೇ ತಾನೇ. ಈ ಮನೇಲಿ ಮುಸ್ರೆ ತಿಕ್ಕೊಂಡ್ ಬಿದ್ದಿರ್ಬೇಕು ನಾನು. ಆನೆ ಹೋಗುತ್ತೆ, ನಾಯಿ ಬೊಗಳುತ್ತೆ. ಇದು ನನ್ ಪರಿಸ್ಥಿತಿ. ಈ ಮನೇನ ನಾಯಿ ಕಾಯ್ಕೊಂಡ್ ಬಿದ್ದಿರ್ಬೇಕು ಅಲ್ವಾ? ದೀಪ, ನಿನ್ನ ಪಾಡಿಗೆ ನೀರಮ್ಮ. ನೋಡು, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ. ನಾನ್ ಅನ್ಕೊಂಡಾಗೆ ಆಯ್ತು, ನಾನೇ ಹೇಳ್ಕೊಂಡಾಗಾಯ್ತು. ನೀವಿಬ್ರು ಸೇರ್ಕೊಂಡು ನನ್ನನ್ನ ನಾಯಿ ಗೋಲಿಸ್ತೀರಾ? ಅದೇನ್ ಕಡ್ದು ಗುಡ್ಡೆ ಹಾಕ್ತಿರೋ ನಾನು ನೋಡ್ತೀನಿ. ಅಮ್ಮ ಅಮ್ಮ, ಏನಾಯ್ತಮ್ಮ? ಅಪ್ಪ ಏನಾಯ್ತು ಅಮ್ಮಂಗೆ? ನಾನು ಬಂದಿದ್ದೀನಿ, ಹೆದರ್ಕೊಂಬೇಡಮ್ಮ. ಜಾಸ್ತಿ ಸಮಾಧಾನ ಅಮ್ಮ, ಹೆದರ್ಕೊಂಬೇಡ, ನಾನಿದ್ದೀನಿಮ್ಮ. ನೀನ್ ಕೊಡಿ. ಟೈಮಿಗೆ ಸರಿಯಾಗಿ ಊಟ ಮಾಡ್ಕೊಳ್ಳಿ ಅಂತ ಎಷ್ಟು ಸಲ ಹೇಳಿದೀನಿ ನಿಮ್ಗೆ, ಅರ್ಥ ಮಾಡ್ಕೊಳ್ಳಿ. ಮನೇಲಿ ಏನಿದೆ ಅಂತ ತಿನ್ನೋದಮ್ಮ. ಅದ್ರಲ್ಲೂ ನೀನ್ ಪಡ್ತಾ ಇರೋ ಕಷ್ಟ ನೋಡಿ ನೋಡಿ ಇನ್ ಬದುಕಿರ್ಲೇಬಾರ್ದು ಅಂತ ಕೊನೆ ನಿರ್ಧಾರ ತಗೊಂಡಿದ್ದೀವಪ್ಪ. ಇಂಥ ಜೀವನ ನಮ್ ಬೇಡ ಕಣೋ, ಬೇಡ. ಈಗ ಇವ್ರಿಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅನ್ಯಾಗ ಪ್ರಾಣ ಕಳ್ಕೊಳ್ತಾರೆ. ದೀಪ ಕೊಟ್ಟ ಮಾತು ಇವತ್ತೆಲ್ಲ ನಾಳೆ ಉಳಿಸ್ಕೊಳ್ಬೋದು. ಆದರೆ ನಾನು ಈ ಕೆಲಸ ಬಿಟ್ಕೊಟ್ಟಿಲ್ಲ ಅಂದರೆ ಒಟ್ಟಿಗೆ 3 ಜನ ಪ್ರಾಣ ಹೋಗುತ್ತೆ. ಅವ್ರ ಪ್ರಾಣ ಹೆಚ್ಚು, ನನಗೆ ಕೆಲಸ ಹೆಚ್ಚು. ಛೇ, ನನಗೂ ತಂದೆ ತಾಯಿ ಇದ್ದು ಈ ಪರಿಸ್ಥಿತಿ ಇದ್ದಿದ್ರೆ. ಅಪ್ಪ ನೋಡ್ಕೋಪ್ಪ, ಈಗಲೇ ಬರ್ತೀನಿ.
ನೀವು ಅದೇ ಆಟೋದಲ್ಲಿ ಏನಾಗ್ಬೇಕಿತ್ತು? ನನಗೇನಾಗ್ಬೇಕಿಲ್ಲ. ಈ ಫೈಲ್ ತಗೊಳ್ಳಿ, ಹೋಗಿ ಆ ಇಂಟರ್ವ್ಯೂ ಅಟೆಂಡ್ ಮಾಡಿ. ಏನ್ ಹೇಳ್ತಾ ಇದ್ದೀರಾ? ನಮ್ ಪರಿಸ್ಥಿತಿ ನಿಮಗೆ ಅರ್ಥ ಆಗಲ್ಲ. ಬೆಂಕಿಲ್ ಬಿದ್ದು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ಬೆಂಕಿ ಮೇಲೆ ತುಪ್ಪ ಸುರಿಯೋ ತರ ಮಾತಾಡ್ತಿದ್ರಲ್ಲ ಬ್ರದರ್. ಫೈಲ್ ತಂದ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ದೇವ್ರು ನಿಮಗೆ ಒಳ್ಳೇದ್ ಮಾಡಿ. ಹಲೋ, ನಿಮ್ ಮಾತೆಲ್ಲ ಕೇಳಿಸ್ಕೊಂಡಿದ್ದೀನಿ. ನಿಮ್ ನೋವು ಪರಿಸ್ಥಿತಿ ಎಲ್ಲ ನಂಗೆ ಅರ್ಥ ಆಗತ್ತೆ. ಈಗ ಅದೆಲ್ಲ ಮಾತಾಡೋಕ್ ಟೈಮ್ ಇಲ್ಲ. ನೀವು ಹೋಗಿ ಆ ಇಂಟರ್ವ್ಯೂ ಅಟೆಂಡ್ ಮಾಡಿ. ನೀವು ಬರೋವರೆಗೂ ನಿಮ್ ತಂದೆ ತಾಯಿ ಜವಾಬ್ದಾರಿ ನಂದು. ನೋಡಿ, ಆಟೋ ಅಲ್ಲಿ ನಿಂತಿದೆ, ಅದೇ ಆಟೋ ಅಲ್ಲಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಬ್ರದರ್ ಅಂತ ಹೇಳಿದ್ದೀರಾ, ನನ್ನ ಮಾತು ಕೇಳಿ. ಅಮ್ಮ, ಖಂಡಿತ ನಿಮ್ಮ ಮಗನಿಗೆ ಕೆಲಸ ಸಿಕ್ಕತ್ತೆ. ದೇವರು ದೊಡ್ಡವನು. ಕಷ್ಟದಲ್ಲಿರೋರ್ನ ಒಂದಲ್ಲ ಒಂದು ರೀತಿ ಕಾಪಾಡ್ತಾನೆ. ದಯವಿಟ್ಟು ಸಾಯಿ ಮಾತಾಡಬೇಡಿ. ಹುಟ್ಟು ಸಾವು ಆ ಭಗವಂತನ ಕೈಲಿರುತ್ತೆ. ನೀನ ನಮ್ಮ ಪಾಲಿಗೆ ಭಗವಂತ. ಅಯ್ಯೋ ಅಮ್ಮ. ಆ ದೇವ್ರು ನಿಮ್ಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಸುಖವಾಗಿಡ್ಲಪ್ಪ. ನಿನ್ನ ಹೆತ್ತ ತಂದೆ ತಾಯಿಗಳು ತುಂಬಾ ಪುಣ್ಯವಂತರಪ್ಪ. ಎಲ್ಲ ನಿಮ್ಮ ಆಶೀರ್ವಾದ. ಅಂದಾಗೆ ನೀವು ಊಟ ಮಾಡಿಲ್ಲ ಅಲ್ಲ? ಒಂದ್ 10 ನಿಮಿಷ ನಾನು ಊಟ ತಂದ್ಬಿಡ್ತೀನಿ. ನೀವು ಸುಮ್ಮನೆ ಇರಿ. ಮೋಹನ್ ಅನ್ನೋರು ಕರಿಯಪ್ಪ. ನೋಡಿ ಸರ್, ಈ ಹುಡುಗನ ಮಾರ್ಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ಕಂಪ್ನಿಗೆ ಈ ಹುಡುಗನ ಓಕೆ ಅನಿಸುತ್ತೆ. ಸರಿ ಸರಿ, ಬರ್ಲಿ, ಇಂಟರ್ವ್ಯೂ ಮಾಡಿದ್ರೆ ಆಯ್ತು. ಸರ್, ಮೋಹನ್ ಅನ್ನೋರು ಬಂದಿಲ್ಲ ಸರ್. ಸರಿ, ಹೋಗಪ್ಪ. ಈ ಮೋಹನ ಬಂದಿಲ್ಲ, ಸಮಯಕ್ಕೆ ಸರಿಯಾಗಿ ಬರ್ಲಿಲ್ಲ ಅಂದಮೇಲೆ ಎಷ್ಟು ಇಂಟೆಲಿಜೆಂಟ್ ಇದ್ದೇನ್ ಪ್ರಯೋಜನ? ಎಷ್ಟು ಬೇಜವಾಬ್ದಾರಿ, ಇರ್ರೆಸ್ಪಾನ್ಸಿಬಲ್. ಬೇರೆಯವ್ರನ್ನ ಕರೆಯೋಣ ಬಿಡಿ. ಚರಣ್ ಅನ್ನೋರ್ನ ಕರೆಯೋಣ. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೈ ರೆಸ್ಯೂಮೆ ಕೊಡಿ. ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ನಾಳೆನೆ ಬಂದು ಡ್ಯೂಟಿಗೆ ಜಾಯ್ನ್ ಆಗಿ. ವೆರಿ ಗುಡ್, ಕಂಗ್ರಾಚುಲೇಷನ್ ಸರ್. ಈ ಕೆಲಸ ನಿಮಗೆ ಕನ್ಫರ್ಮ್ ಆಗಿದೆ. ಥ್ಯಾಂಕ್ ಯು ಸರ್. ಅಪ್ಪ, ಅಮ್ಮ, ಚರಣ್, ನನ್ ಕೆಲಸ ಸಿಕ್ತಪ್ಪ. ಹೌದೇನಪ್ಪ? ಅವರಲ್ಲಮ್ಮ, ಕಾಣಿಸ್ತಾ ಇಲ್ಲ. ಅವರು ನಿಮ್ ಮಗಂಗೆ ಕೆಲ್ಸ ಸಿಕ್ಕೇ ಸಿಗತ್ತೆ, ನೀವೇನ್ ಯೋಚನೆ ಮಾಡ್ಬೇಡಿ, ಸಂತೋಷವಾಗಿರಿ ಅಂತ ಹೇಳ್ಬಿಟ್ಟು ಊಟ ತಂದ್ಕೊಟ್ಟು ಇವಾಗ ಹೋದ್ರಪ್ಪ. ಈ ಕಾಲದಲ್ಲಿ ಇಂಥವ್ರಿದ್ದಾರೆ ಅಂದ್ರೆ ನಿಜಕ್ಕೂ ನಮ್ಮ ಪಾಲಿನ ದೇವ್ರಮ್ಮ. ದೇವ್ರನ್ನ ಪೂಜೆ ಮಾಡಿದ್ರೆ ಏನಮ್ಮ ಪ್ರತಿಫಲ? ಇಂಥವ್ರನ್ನ ಪೂಜೆ ಮಾಡಬೇಕು. ನಮ್ ಕಷ್ಟನ ಅರ್ಥ ಮಾಡ್ಕೊಂಡು ಅವನಿಗೆ ಬಂದಿರೋ ಕೆಲ್ಸನ ನನಗೆ ತ್ಯಾಗ ಮಾಡ್ದ. ಮೋಹನ್, ಎಲ್ಲಿಗೆ ಹೋದ್ಯೋ? ದೀಪು, ಅಪ್ಪ, ಏನು ದೀಪಾ ಮೇಡಮ್ನವ್ರು ಇವತ್ತು ತುಂಬಾ ಖುಷಿಯಾಗಿದ್ದಾರೆ. ಜಾಮೂನು ನನಗಿಷ್ಟ ಅಂತ ಮಾಡಿದೀಯಲ್ಲ? ಅಪ್ಪ ಮುಟ್ಬೇಡಿ. ಯಾಕಮ್ಮ? ತಿನ್ನೋದಕ್ಕೆ ತಾನೇ ಜಾಮೂನ್ ಮಾಡಿರೋದು, ಅದು ನನಗಿಷ್ಟ ಅಂತ. ತಿನ್ನೋದಕ್ಕೆ ಮಾಡಿರೋದು, ಆದ್ರೆ ನಿಮಿಗಲ್ಲ, ಮೊದ್ಲು ಅವರಿಗೆ. ಅವ್ರಿಗೆ? ಯಾರಮ್ಮ ಅದು? ಓ, ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ಕಂದ, ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀಯಲ್ಲಮ್ಮ. ಹಾ, ಸರಿ,
ಅವನು ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಎಲ್ಲಿದ್ದೇನಂತೆ ನೋಡಿ ಬೇಗ ಫೋನ್ ಮಾಡಿ ಬರಕ್ ಹೇಳು. ಓ ಹೌದಲ್ವಾ? ದೀಪು, ಈ ಜಾಮೂನು ಕತೆ ಏನಾದ್ರೂ ನಿಮ್ಮ ಅಮ್ಮನಿಗೆ ಗೊತ್ತಾದ್ರೆ ನಮ್ಮಿಬ್ಬರು ಕತೆನೂ ಅಷ್ಟೇ. ನಂಬಿಕೆನ್ನೇ ದೇವ್ರು ಅಂತಾರೆ. ಆ ದೇವ್ರು ನೀನೇ ತಾನೆ. ತಗೋ, ಈ ನೈವೇದ್ಯನ ಅರ್ಪಿಸ್ಕೊ. ನಂಬಿದೀನಿ, ಯಾವತ್ತೂ ಕೈ ಬಿಡಲ್ಲ ಅಂತ. ಫೋನ್ ಇತ್ತು ಬೇಡ. ಪ್ಲೀಸ್ ಬೇಗ ಕಾಲ್ ಮಾಡು ಮೋಹನ. ನಿನಗೋಸ್ಕರ ದುಡಿತೀನಿ, ನೀನು ಎಲ್ಲ ಆಸೆಗಳನ್ನ ಈಡೇರಿಸ್ತೀನಿ. ನನಗೊಂದು ಕೆಲಸ ಸಿಗೋವರೆಗೂ ನೀನು ಕಣ್ಮುಂದೆ ಬರಲ್ಲ. ಯಾರು ನೀನು? ಕೃಷ್ಣ, ನಿಮ್ಮ ಹೆಸರು? ಮೋಹನ್ ಅಂತ. ಏನಾದ್ರೂ ಬೇಕಿತ್ತಾ? ಏನು ಬೇಡ, ನಿಮ್ಮನ್ನ ನೋಡಿ ಅಯ್ಯೋ ಅನ್ನಿಸ್ತು, ಅದಕ್ಕೆ ಛತ್ರಿ ಹಿಡ್ಕೊಂಡು ನಿಂತಿದ್ದು. ಈ ವಯಸ್ಸಿಗೆ ಇಷ್ಟೊಳ್ಳೆ ಗುಣ ಇದೆ ಅಂದ್ರೆ ಮುಂದೆ ನೀನು ದೊಡ್ಡ ವ್ಯಕ್ತಿ ಆಗ್ತೀಯ. ನಿಮ್ಮನ್ನ ನೋಡಿದ್ರೆ ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ? ನಿಂಗೆ ಗೊತ್ತು? ನಿಮ್ ವಯಸ್ಸಿನವ್ರ ಹಣೆ ಬರಾನೆ ಹೀಗೆ. ಮಳೆ ಗಾಳಿ ಯಾವ್ದು ಲೆಕ್ಕಿಸದೆ ಚಿಂತಿಸ್ತಾ ಕೂತಿದ್ರಲ್ಲ, ಅದೇ ಇರ್ಬೋದೇನೋ ಅನ್ಕೊಂಡೆ. ಅದು ನಿಜಾನೇ, ಕರೆಕ್ಟಾಗಿ ಹೇಳಿದ್ದೆ. ತಗೊಳ್ಳಿ, ನಿಮ್ ತಲೆ ಒರೆಸ್ಕೊಳ್ಳಿ. ತುಂಬಾ ಟೆನ್ಷನಲ್ಲಿದ್ದೆ, ಈಗ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಕೋಲ್ಡ್ ಆಗಿದೆ ಅನ್ಸುತ್ತೆ, ಬನ್ನಿ ಕಾಫಿ ಕುಡಿಯೋಣ. ಕಾಫಿ ತಗೊಳ್ಳಿ ಅಂಕಲ್. ಥ್ಯಾಂಕ್ಸ್. ನನ್ನ ಮೇಲೆ ಯಾಕೆ ಅಷ್ಟೊಂದು ಕಾಳಜಿ ನಿಂಗೆ? ಇದು ನನ್ನ ಸೋಷಲ್ ವರ್ಕು, ನೀವಲ್ಲ, ಬೇರೆ ಯಾರಾದ್ರೂ ಆಗ್ಲಿ ನನ್ನ ಕೈಯಲ್ಲಾಗಿದ್ದ ಸಹಾಯ ನಾನು ಮಾಡ್ತೀನಿ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋದಕ್ಕೆ ನೀನೇ ಉದಾಹರಣೆ. ಹೆಸರಿಗೆ ತಕ್ಕಂತೆ ಗುಣ. ಎಷ್ಟು ಟೆನ್ಷನಲ್ಲಿದ್ದೆ ಗೊತ್ತಾ, ಆದರೆ ನೀನು ಅಷ್ಟೇ ಬೇಗ ರಿಲ್ಯಾಕ್ಸ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್. ದುಡ್ಡಿಲ್ವಾ? ನಾನೇ ಕೊಡ್ತೀನಿ, ಚಿಂತಿಸ್ಬೇಡಿ ಅಂಕಲ್. ಇಟ್ಕೊಳ್ಳಿ ಅಂಕಲ್. ಏಯ್ ಬೇಡ ಬೇಡ. ಯಾಕೆ, ಚಿಕ್ಕೋನಂತಾನಾ?
ಹಾಗಲ್ಲ. ಈಗ ನೀವು ತಗೊಳ್ಳಿಲ್ಲ ಅಂದ್ರೆ ನನ್ ಮನ್ಸಿಗೆ ದುಃಖ ಆಗುತ್ತೆ. ಯಾವ ಜನ್ಮದ ಋಣನ ಬಂದನು. ಅವೆಲ್ಲ ಪುರಾಣಗಳು ಬೇಡ. ಇನ್ಮೇಲೆ ದುಡಿಯೋದ್ರ ಬಗ್ಗೆ ಗಮನ ಇರ್ಲಿ. ನಾನ್ ಬರ್ತೀನಿ ಅಂಕಲ್. ಕೃಷ್ಣ, ನೀನ್ ಅಡ್ರೆಸ್ ಆದ್ರೂ ಕೊಡು. ಅಡ್ರೆಸ್ ಎಲ್ಲ ಬೇಡ, ಹೀಗೆ ಕಾಲ ಕೂಡ ಬಂದ್ರೆ ಮತ್ತೆ ಸಿಗೋಣ. ಬರ್ತೀನಿ ಅಂಕಲ್, ಬಾಯ್. ತಗೊಳ್ಳಿ ಸರ್. ನಮ್ಮ ಕಂಪ್ನಿ ಯಜಮಾನರು ತೀರೋದ್ಮೇಲೆ ಈ ಕಂಪ್ನಿ ನಿಂತೋಯ್ತು. ಒಬ್ಬ ಒಳ್ಳೆ ಇಂಜಿನಿಯರ್ ಇದ್ದ, ಅವನು ಬಿಟ್ಟು ಹೋದ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಅಪ್ಪ ಮಗಳ ಜಗಳದಲ್ಲಿ ಈ ಕಂಪ್ನಿನೇ ಹಾಳಾಯ್ತು. ಅಪ್ಪ ಸತ್ತ ಮೇಲೆ ಮಗಳು ಕಂಪ್ನಿ ನಡೆಸೋದ್ರ ಬಗ್ಗೆ ಗಮನ ಕೊಡೋದನ್ನೇ ಮರ್ತ್ಬಿಟ್ರು. ಏನಾದರೂ ಮಾಡಿ ಮತ್ತೆ ಬೆಳೆಸೋಣ ಅಂದರೆ ಒಳ್ಳೆ ಕೆಲಸಗಾರರೂ ಇಲ್ಲ. ಈ ಕಂಪ್ನಿ ಜವಾಬ್ದಾರಿ ನನ್ನ ಮೇಲಿದೆ. ಏನು ಮಾಡೋದು ಯೋಚನೆ ಆಗಿಬಿಟ್ಟಿದೆ. ಹೋಗೋಣ ಬನ್ನಿ. ತಗೊಳ್ಳಿ. ಥ್ಯಾಂಕ್ ಯು ಸರ್. ನೋಡಿ, ನಮ್ಮ ಕಂಪ್ನಿ ಯಜಮಾನರಿದ್ದಾಗ ತುಂಬಿ ತುಳುಕ್ತಾ ಇತ್ತು. ಈಗ ಎಲ್ಲ ಖಾಲಿ ಖಾಲಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ನಮಸ್ಕಾರ. ಇವರು ನಮ್ಮ ಕಂಪನಿಗೆ ಹೊಸದಾಗಿ ಆಯ್ಕೆ ಆಗಿರೋ ಮ್ಯಾನೇಜರ್ ಮಿಸ್ಟರ್ ಮೋಹನ್ ಅಂತ. ಸ್ವಾಗತಿಸಿ. ಮಾತಾಡಿ. ಓಕೆ, ಸೊ ಕಂಪ್ನಿ ಬಗ್ಗೆ ನಿಮ್ಮೆಲ್ರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ತಾವೆಲ್ಲ ಬಹಳ ಸೀನಿಯರ್ಸ್ ಇದ್ದೀರಾ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸ್ಯಾಫ್ರನ್ ವಾಸ್ ಇಂಡಿಯಾಸ್ ಒನ್ ಆಫ್ ದ ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಫಾರ್ ವಿಂಡೋ ಬ್ಲೈಂಡ್ಸ್. ಬಟ್ ಕೆಲವು ಮಿಸ್ಟೇಕ್ಸ್ ಇಂದ ನಮ್ಮ ಕಂಪನಿ ಶೇರ್ಸ್ ಆಗಲಿ, ಮಾರ್ಕೆಟಲ್ಲಿ ಡಿಮ್ಯಾಂಡ್ ಆಗಲಿ ಒಂಚೂರು ಕಡಿಮೆ ಆಗಿದೆ. ಈಗ ನಾವು ಮಾಡಬೇಕಾಗಿರೋದಿಷ್ಟು. ಅಂಕಲ್ ಪ್ಲೀಸ್ ಡ್ರಾಪ್ ಮಾಡಿ ಅಂಕಲ್. ಏಯ್ ಹಾಯ್ ಕೃಷ್ಣ, ಮತ್ತೆ ನಿನ್ನ ನೋಡ್ತೀನೋ ಇಲ್ವಾ ಅನ್ಕೊಂಡ್ಬಿಟ್ಟಿದ್ದೆ. ಹಾಯ್ ಅಂಕಲ್, ಹೇಗಿದ್ದೀರಾ? ಎಲ್ಲ ನಿನ್ ಲೀಲೆ. ತುಂಬಾ ಚೆನ್ನಾಗಿದ್ದೀನಿ. ಹೌದು, ಎಲ್ಲೋಗ್ಬೇಕಿತ್ತು? ಹೀಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಿರ್ತೀನಿ. ಅಮೃತ ಮೇಡಮ್ಗೆ ಪಾಠ ಹೇಳ್ಕೊಡ್ಬೇಕಾಗಿತ್ತು. ಏನಂದೆ? ಮೇಡಮ್ಗೆ ನೀನ್ ಪಾಠ ಹೇಳ್ಕೊಡ್ತೀಯಾ? ಯಾಕೆ? ದೊಡ್ಡೋರ್ಗೆ ಚಿಕ್ಕವರು ಪಾಠ ಹೇಳ್ಕೊಡ್ಬಾರ್ದು ಅಂತ ಏನೋ ರೂಲ್ಸ್ ಇದೆಯಾ? ಯಾರತ್ರ ಏನಿರಲ್ವೋ ಅದನ್ ಕೊಡೋದೇ ನಮ್ ಧರ್ಮ. ಅವತ್ತು ನಿಮ್ ಹತ್ರ ಛತ್ರಿ ಇರ್ಲಿಲ್ಲ, ನಾನ್ ಹಿಡ್ಕೊಂಡ್ ನಿಂತಿದ್ದೆ. ಹೌದೌದು, ದುಡ್ಡು ಇರ್ಲಿಲ್ಲ, ಅದನ್ನು ನೀನೇ ಕೊಟ್ಟೆ. ಹಾಗ್ ಬನ್ನಿ ದಾರಿಗೆ. ಅದ್ ಸರಿ, ಕೊಟ್ಟಿದ್ದು ವಾಪಸ್ ಕೇಳ್ತಿಲ್ಲ? ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಹಾಡಿದ್ದನ್ ಕೇಳಿಲ್ವಾ?
ಹಾಗೆ ನಿಮಗ್ ಕೊಟ್ಟೆ ನಾನ್ ಸಂತೋಷವಾಗಿದ್ದೀನಿ. ಆ, ಸರಿ ಬಾ. ಇಲ್ಲೇ ನಿಲ್ಸಿ, ನಾನು ಇಳಿತೀನಿ. ಅಲ್ಲ, ಮೇಡಮ್ ಮನೆಗೆ ಹೋಗ್ಬೇಕು ಅಂದೆ. ಬಾ, ಅಲ್ಲೇ ಡ್ರಾಪ್ ಮಾಡ್ತೀನಿ. ಬೇಡ. ಯಾಕೆ? ಅವ್ರಿಗೆ ಮದ್ವೆ ಆಗಿಲ್ಲ. ನಿಮ್ಮಂತವ್ರು ಬರೋದು ಬೇಕಿಲ್ಲ. ಅಲ್ಲಿಗ್ ಬರೋದು, ಕಣ್ಣಾಯ್ಸೋದು ಇವೆಲ್ಲ ಸರಿ ಹೋಗಲ್ಲ. ಏಯ್, ನನ್ನ ಅಂತವನಲ್ಲಪ್ಪ. ಅಂತವನಲ್ಲ ಅಂದ್ಮೇಲೆ ಯಾಕೆ ಬರ್ಬೇಕು? ಓಹ್, ನೀನೇನ್ ಅರ್ಥ ಮಾಡ್ಕೊಳ್ಳೋದು ನನ್ ಕೈಲಿ ಸಾಧ್ಯ ಇಲ್ಲ. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಇವಾಗ್ಲಾದ್ರೂ ನಿನ್ನ ಅಡ್ರೆಸ್ ಕೊಡೋ. ವಿಳಾಸದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸಿಕ್ತಿರ್ತೀನಿ. ಬಿಡಿ ಅಂಕಲ್. ಬಾಯ್ ಅಂಕಲ್. ಬಾಯ್ ಕೃಷ್ಣ. ಈ ಫೋಟೋಸ್ಗಳು ನೋಡಿ ಸರ್. ಮೇಡಮ್, ನೀವು ನೋಡಿ. ರೀ, ಈ ಫೋಟೋದಲ್ಲಿರೋ ಹುಡುಗಿ ನೋಡ್ರಿ, ಎಷ್ಟು ಚೆನ್ನಾಗಿದ್ದಾಳೆ. ಚೆನ್ನಾಗಿದ್ದಾಳೆ. ಈ ಹುಡುಗಿ ಸರ್, ಈ ಫೋಟೋದಲ್ಲಿ ಹುಡುಗಿ ಹಳ್ಳಿ ಹುಡುಗಿ, ಬಡತನದಲ್ಲಿ ಹುಟ್ಟು ಬೆಳೆದಂತ ಹುಡುಗಿ. ಅದ್ದೂರಿಯಾಗಿ ಮದುವೆ ಮಾಡ್ಕೊಡಕ್ ಆಗದಿದ್ರು ಅವರ ಶಕ್ತಿಗೆ ಅನುಸಾರವಾಗಿ ಈ ಮಾಡ್ಕೊಡ್ತಾರೆ. ಫೋಟೋ ನೋಡು. ಅವರು ನಮ್ಗೆ ಏನು ಕೊಡೋದು ಬೇಡ. ನಮ್ಮ ಹುಡುಗ ಆ ಹುಡುಗಿನ ಒಪ್ಕೊಂಡ್ರೆ ಸಾಕು. ಒಂದ್ ದೇವಸ್ಥಾನದಲ್ಲಾದ್ರೂ ಸರಿ, ತಾಳಿ ಕಟ್ಸ್ಕೊಂಡ್ ಬರ್ತೀವಿ. ಸಂತೋಷ. ಚರಣ್, ನಿನ್ಗೆ ಈ ಹುಡುಗಿ ಇಷ್ಟನಾ? ನಿಮಗಿಷ್ಟ ಆದ್ರೆ ನನಗೂ ಇಷ್ಟ ಅಮ್ಮ. ಬನ್ರಿ ಇಲ್ಲಿ. ಏನದು ಕರೆದಿದ್ದು? ನೋಡ್ರಿ ಅಲ್ಲಿ, ಇಷ್ಟಕ್ಕೆಲ್ಲ ನೀವೇ ಕಾರಣ. ಮಕ್ಕಳ ಮೇಲೆ ಪ್ರೀತಿ ಇರ್ಬೇಕು, ಆದ್ರೆ ಈ ಮಟ್ಟಕ್ಕ ತಾಯಿ ಆದವಳು ಮಕ್ಕಳು ಭವಿಷ್ಯನ ರೂಪಿಸ್ತಾಳೆ. ನಾನ್ ನಿಮ್ಗೆ ಹೇಗೆಲ್ಲ ಕೇಳ್ಕೊಂಡೆ, ನನ್ ಮಾತು ಕೇಳಿದ್ರೆ ನೀವು ಇವತ್ತು ಈ ಮನೇಲಿ ಶಾಂತಿ ನೆಮ್ಮದಿ ಎಲ್ಲಾನು ಹಾಳು ಮಾಡ್ಬಿಟ್ರಿ. ದಯವಿಟ್ಟು ಮುಂದೇನಾದ್ರೂ ಹುಷಾರಾಗಿರಿ. ದೀಪು, ನೀನ್ ಈ ರೀತಿ ಊಟ ತಿಂಡಿ ನಿದ್ದೆ ನೀರು ಎಲ್ಲನೂ ಬಿಟ್ಟು ಯಾಕಮ್ಮ ನನ್ನ ಹೊಟ್ಟೆ ಉರಿಸ್ತಾ ಇದ್ದೀಯ? ಜೊತೆಗೆ ನಿಮ್ಮಮ್ಮನ ಚುಚ್ಚು ಮಾತುಗಳು. ನೋಡು ಕಂದ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಅವನನ್ನು ಮರ್ತು ಬಿಡು. ಛೆ, ಅವನು ಇಷ್ಟೊಂದು ಕೆಟ್ಟವನು ಅಂತ ಕನಸು ಮನಸ್ಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲಮ್ಮ. ಅವನೊಬ್ಬ ಈಡಿಯಟ್, ಮುಟ್ಟಾಳ ತಾಯಿ. ಅಂತವನ ಬಗ್ಗೆ ಹೋಗಿ ನೀನು ಇಷ್ಟು ತಲೆ ಕೆಡಿಸ್ಕೊಂಡು ನಿಂತಿದ್ದೀಯಲ್ಲ, ನಿನಗೆ ಬುದ್ಧಿ ಇದೆಯಾ? ಬಾ, ಊಟ ಮಾಡು ಬಾ. ಅಪ್ಪ ಪ್ಲೀಸ್, ನನಗೇನ್ ಬೇಕಾದ್ರು ಅನ್ನಿ, ಆದ್ರೆ ಅವನಿಗೆ ಮಾತ್ರ ಏನು ಬೈಬೇಡಿ ಪ್ಲೀಸ್. ಏನೇ ಆಗಿದೆ ನಿನ್ಗೆ? ಇಷ್ಟೆಲ್ಲ ಆದ್ರೂ ಮತ್ತೆ ಅವನ ಪರವಾಗಿ ಮಾತಾಡ್ತಿದ್ಯಾ? ನೋಡ್ರಿ, ಈಗ ಬಂದಿರೋರು ತುಂಬಾ ಒಳ್ಳೆಯವರು. ಅವ್ರು ಏನಾದ್ರೂ ನಮ್ ದೀಪನ ಒಪ್ಕೊಂಡ್ಬಿಟ್ರೆ ನಮ್ ಮಗಳು ಬಾಳು ಬಂಗಾರ ಆಗುತ್ತೆ. ಇಂಥ ಗಂಡ್ ಸಿಗೋದು 1000 ಈಗ್ಲಾದ್ರೂ ನನ್ ಮಾತ್ ಕೇಳಿ. ನಾನ್ ನಿನ್ ತಾಯಿ ಕಣೆ, ನನ್ ತಾಯಿ ಅಲ್ಲ. ಇವನ್ ಫೋಟೋ ನೋಡು, ಅವನ್ಗಿಂತ ಚೆನ್ನಾಗಿದ್ದಾನೆ. ತಂದೆ ತಾಯಿಗೆ ಒಬ್ನೇ ಮಗ, ದೊಡ್ಡ ಕೆಲಸದಲ್ಲಿದ್ದಾನೆ. ಕಾರು ಬಂಗ್ಲೆ ಎಲ್ಲ ಇದೆ, ಒಳ್ಳೆ ಸಂಬಂಧ ರೀ. ಇವನ್ನ ಮದ್ವೆ ಆದ್ರೆ ಇವಳ ಜೀವನ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಹೇಳದ್ಮೇಲೂ ನಿನ್ನಟನೆ ನಿನ್ಗೆ ಅಂದ್ರೆ ನನ್ನ ಹೆಣ ನೋಡ್ಬೇಕಾಗುತ್ತೆ ನೀನು. ಇದಕ್ ಮೇಲೆ ನಿನ್ನ ಇಷ್ಟ.
ನಿಮ್ಮ ಅಮ್ಮನ ಮಾತಿನಲ್ಲಿ ತಪ್ಪೇನಿಲ್ಲಮ್ಮ, ತಪ್ಪೆಲ್ಲ ನಂದು. ನಿಮ್ಮಿಬ್ಬರನ್ನು ಚಿಕ್ಕನ್ನಿಂದ ಒಟ್ಟೊಟ್ಟಿಗೆ ಆಡೋದಕ್ಕೆ ಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ನಮ್ಮ. ನೋಡ್ಕಂತ ನಾನು ಇದುವರೆಗೂ ಬದುಕಿರೋದೇ ನಿನ್ನ ಸುಖ ಸಂತೋಷಕ್ಕೋಸ್ಕರ. ಅದು ನಿನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ನಿನ್ನ ಕಣ್ಣಿಂದನೇ ದೂರ ಎಲ್ಲಾದ್ರೂ ದೇಶಾಂತರ ಅವನಿಗೆ ಹಿಂದೆ ಮುಂದೆ ಯಾರಿಲ್ಲ. ಅವನು ಎಲ್ಲಿರ್ತಾನೋ ಅದೇ ಅವನು ಹೋದ. ಬಾವಿಲಿರೋ ಕಪ್ಪೆ ಸಮುದ್ರ ಸೇರ್ಕೊಳ್ಳೋ ಹಾಗೆ ಈ ಹಳ್ಳಿನ ಬಿಟ್ಟು ಸಿಟಿ ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ. ಅಪ್ಪ ಪ್ಲೀಸ್. ಅವನನ್ನು ಮರ್ತು ಬಿಡಮ್ಮ. ಹೇಳು, ಅಳ್ಬೇಡ, ಅಳ್ಬಾರ್ದು, ಅಳ್ಬಾರ್ದಮ್ಮ. ನೋಡು ಕಂದ, ಅವನಿಗೆ ನಿನ್ನ ಮೇಲೆ ಕಿಂಚತ್ತಾದರೂ ಪ್ರೀತಿ ಇದ್ದಿದ್ರೆ ಕೊನೆ ಪಕ್ಷ ಒಂದು ಫೋನ್ ಮಾಡಿ ಆದ್ರೂ ವಿಷಯ ತಿಳಿಸ್ಬೋದಾಗಿತ್ತಲ್ಲಮ್ಮ. ಅವನೀಗ ದೊಡ್ಡ ಕೆಲಸಕ್ಕೆ ಸೇರ್ಕೊಂಡಿರಬಹುದು, ಕೈ ತುಂಬಾ ಸಂಪಾದಿಸ್ತಾನೂ ಇರಬಹುದು, ಕಾಣಬಾರದನ್ನೆಲ್ಲ ಕಾಣ್ತಾ ಇರಬಹುದು. ಅಷ್ಟೇ ನಮ್ಮ ಮನುಷ್ಯನಿಗೆ ದುಡ್ಡು ಸೇರ್ತಾ ಬದಲಾಗ್ಬಿಡ್ತೇನಮ್ಮ. ಹಣದಿಂದ ಪ್ರೀತಿ ಬದಲಾಗತ್ತಾ ಅಪ್ಪ? ಅವನು ನನ್ನನ್ನ ನಿಜವಾಗ್ಲೂ ಮರ್ತಿದ್ದಾನೆ ಅಂತೀರಾ? ಆದ್ರೆ ನಾನು ನನ್ ಮನ್ಸನ್ನ ಬದಲಾಯಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನನಗೂ ಅವನು ಈ ಮನೆ ಅಳಿಯನಾಗಿ ಬರಬೇಕು ಅಂತ ಆಸೆ ಇದ್ದಿದ್ದು ನಿನಗ್ ಗೊತ್ತಿಲ್ವಾ? ಆದ್ರೆ ಏನ್ ಮಾಡೋದು, ಸಂದರ್ಭ ಕೈ ತಪ್ಪೋಯ್ತು. ವಿಧಿಯಾಟ ಯಾರ್ಗಮ್ಮ ಗೊತ್ತು. ನಮ್ಮನ್ನ ನಾವೇ ಅರ್ಥ ಮಾಡ್ಕೊಂಡು ಬದಲಾಗಬೇಕಮ್ಮ. ಇಲ್ಲ ಅಂದ್ರೆ ಬಂದಿರೋ ಸಂಬಂಧನು ಕೈ ತಪ್ಪು ಹೋದ್ರೆ ಕೇಡ್ಗಾಲ ತಪ್ಪಿದ್ದಲ್ಲ. ನೋಡಕ್ಕಂದ, ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ. ನಿಮ್ಮ ಅಮ್ಮನ ಬಗ್ಗೆನೂ ಯೋಚನೆ ಮಾಡಮ್ಮ. ಅಪ್ಪ, ಅಮ್ಮ, ನಾನೊಂಥರ ಈ ಬಿರುಗಾಳಿಗೆ ಬಿದ್ದು ಒಣಗೋಗಿರೋ ಮರ. ಹಸಿ ಮರನೇ ಕಡಿತಾರಂತೆ. ಈ ಒಣಗಿದ ಮರ ಯಾವ ಲೆಕ್ಕ? ಇಂಥ ಮರನ ಯಾರ್ ಬೇಕಾದ್ರೂ ಕಡ್ದು ಒಲೆಗೆ ಹಾಕ್ಬೋದು. ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಅವಳ ಕಣ್ಣೀರ್ಗೆ ಬೆರಗಾಗ್ಬೇಡಿ. ಮುಂದೆ ಆಗ್ಬೇಕಾಗಿರೋ ಶುಭ ಕಾರ್ಯ ನೋಡಿ. ಅರ್ಥ ಆಯ್ತಾ? ಕೃಷ್ಣ, ಯಾಕಕ್ಕ? ಏನಾಯ್ತು? ಇವತ್ತಿಗಿಷ್ಟು ಸಾಕು. ಶಾಪಿಂಗ್ ಮಾಡ್ಕೊಂಡ್ ಬರೋಣ ಬಾ. ಪುಟ್ಟ, ನಿಂಗೂ ಅದು ಇದು ಕೊಡಿಸ್ತೀನಿ ಬಾರೋ. ನೀವ್ ಹೀಗೆ ಮಾಡಿದ್ರೆ ಪೋರ್ಷನ್ ಅಂತೂ ಕಂಪ್ಲೀಟ್ ಮಾಡಕ್ಕೆ ಆಗಲ್ಲ. ಪ್ಲೀಸ್, ಇವತ್ ಒಂದಿನ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಓಕೆ ಓಕೆ, ಬಾ ಹೊರಡೋಣ. ನನ್ ಮುದ್ದು ಕೃಷ್ಣ, ಬಾ ಹೊರಡೋಣ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಮ್ ಸೊಸೆ ಎಲ್ರೂ ಚೆನ್ನಾಗಿದ್ದಾರೆ. ಏನ್ ಮಾಡ್ತಾರೆ ನಮ್ ಸೊಸೆ? ಆಗ್ಲೇ ರೆಡಿ. ನನ್ನ ದೀಪಗೆ ಈ ಕಾಲ್ಗೆಜ್ಜೆ ತುಂಬಾ ಚೆನ್ನಾಗಿ ಕಾಣುತ್ತೆ.
ನಿಂಗೋಸ್ಕರನೇ ಮಾಡ್ದಂಗಿದೆ. ನಿಂಗೆ ತುಂಬ ಇಷ್ಟ ಆಗುತ್ತೆ. ಇದನ್ನ ಪ್ಯಾಕ್ ಮಾಡಿ ಸರ್. ಆಯ್ತು ಸರ್. ಈ ಉಂಗುರ ನನ್ನ ಕೊನೆ ಉಸಿರಿರೋವರೆಗೂ ನೀನು ಬೆರಳಲ್ಲಿರಬೇಕು. ಓಕೆ, ಇದನ್ನು ಪ್ಯಾಕ್ ಮಾಡಿ. ಸರಿ ಸರ್. ಏನೋ ಚಿನ್ನ, ಐಸ್ ಕ್ರೀಮ್ ತಿನ್ಕೊಂಡೆ ಮುದ್ದಾಗಿ ಬೆಳ್ಕೊಂಡಿದ್ಯಲ್ಲೋ. ಅವನ್ನ ಬಿಡುಗುರು, ಈ ಐಸ್ ಕ್ರೀಮ್ ಯಾವ್ದು ಗುರು? ಯಾರ್ ನೀವೆಲ್ಲ? ಏಯ್, ಇವಳು ಯಾರು ಗೊತ್ತೇನ್ರೋ? ಯಾರು ಗುರು ಹೇಳು? ನನ್ನ ಲೈಫ್ ನ ತುಕ್ಕಿಡಿಯೋಂಗ್ ಮಾಡದ್ನಲ್ಲ, ಸ್ಯಾಫ್ರಾನ್ ಕಂಪ್ನಿ ಓನರ್. ಓ, ಅದೇ ನಮ್ ದುಶ್ಮನು. ಎಸ್, ನಮ್ ಲೈಫ್ಗೆ ವಿಲನ್ ಆಗಿದ್ನಲ್ಲ ಇವಳಪ್ಪ, ಹೊಗೆ ಹಾಕಿಸ್ಕೊಂಡ್ಬಿಟ್ಟ. ನಾನ್ ರಿವೆಂಜ್ ತಗೊಳ್ಳೋದಕ್ಕಾಗ್ಲಿಲ್ಲ ಅಂತ ತುಂಬಾ ಪೇನ್ ಇತ್ತು. ಟೆನ್ಷನ್ ಆಗ್ಬಿಟ್ಟಿದ್ದೆ. ಆದ್ರೆ ಈಗ ತೀರ್ಸ್ಕಂತೀನಿ. ಸುಮ್ನೆ ನಮ್ಮನ್ ಬಿಟ್ಬಿಡಿ, ಇಲ್ಲ ಅಂದ್ರೆ ಅಷ್ಟೇ. ಸುಮ್ನೆ ಬಿಡದ? ಇವತ್ತು ನಾನ್ ಲಕ್ಕಿ ಅಂತ ಪ್ರೂವ್ ಮಾಡ್ಲೇಬೇಕು. ಬಿಡು ನನ್ನ. ನನ್ನೇ ತಳ್ಳೋ ಅಷ್ಟು ಧೈರ್ಯನಾ? ಅಯ್ಯೋ ಅಕ್ಕ, ಸೈಡ್ಗೆ. ಇವತ್ತು ಬಿಡ್ತೀನ ನಿನ್ನ. ಓಡು. ಒಂಟಿ ಹುಡುಗಿ ಮೇಲೆ ಕೈ ಮಾಡ್ತಿಯಲ್ಲ, ನೀನೊಬ್ಬ ಗಂಡ್ಸ. ಇದು ನಿನಗ್ ಸಂಬಂಧ ಇಲ್ಲದಿಲ್ಲ. ಹುಷಾರ್. ಒಂದಲ್ಲ ಒಂದಿನ ನಾನು ಲಕ್ಕಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಹೇ, ಆರ್ ಯು ಓಕೆ? ಹಾ, ಓಕೆ. ಅಂಕಲ್ ಥ್ಯಾಂಕ್ಸ್ ಅಂಕಲ್. ತುಂಬಾ ಥ್ಯಾಂಕ್ಸ್.
ಇಟ್ಸ್ ಓಕೆ. ಕೃಷ್ಣ, ಇವರು ಇವನು ನನ್ನ ಕಸಿನ್ ಬ್ರದರ್ ಅವ್ರ ಮಗ. ಓ, ಇವನಿಂದ ನನ್ನ ಮನಸ್ಸಿನ ನೋವೆಲ್ಲ ಪರಿಹಾರ ಆಗಿದೆ. ಇವನನ್ನ ಒಂದು ಕ್ಷಣನೂ ಬಿಟ್ಟಿರಕ್ಕಾಗಲ್ಲ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಬನ್ನಿ ಮನೆಗ್ ಬಂದ್ ಹೋಗಿ. ಮನೆಗ? ಮೇಡಮ್ಮ, ಯಾಕೋ ನಗ್ತಿದ್ಯಾ? ಅವ್ರ ಕಷ್ಟ ನೋಡಕ್ ಆಗ್ತಾ ಇಲ್ಲ. ಅಂಕಲ್ಗೆ ತುಂಬಾ ಸಂಕೋಚ. ಸಂಕೋಚ ಯಾಕೆ ಪಟ್ಕೋತೀರಾ? ನಮ್ಮನೆ ಇಲ್ಲೇ ಇರೋದು. ಬನ್ನಿ, ನಾವ್ ಬೈ ವಾಕ್ ಬಂದಿದೀವಿ, ಹೀಗೆ ಹೋಗೋಣ. ವಾಕ್ ಅಲ್ಲ, ಬೇಡ ಬನ್ನಿ, ನನ್ನ ಕಾರ್ ಇದೆ. ಪರವಾಗಿಲ್ಲ. ಇಟ್ಸ್ ಓಕೆ, ಕಮ್. ಬಾ ಕೃಷ್ಣ. ಅತ್ತೆ ಹೋಗ್ಬಿಟ್ ಬರ್ಲಾ? ಆಯ್ತಪ್ಪ, ಆಯ್ತು. ದೀಪಾ ಬರ್ಲಾ? ಬಾಯ್. ನೋಡ್ದೇನೆ ಹುಡ್ಗ ಹೇಗಿದ್ದಾನೆ ಅಂತ. ಇದ್ರೆ ಹೀಗಿರ್ಬೇಕು. ಏನ್ ನಡವಳಿಕೆ, ಏನ್ ಗುಣ, ಚೆಲುವ ಚೆನ್ನಿಗರಾಯ. ಹೌದೌದು, ನಿನಗ್ ಚೆಲುವ, ಅಪ್ಪನ್ ಚೆನ್ನಿಗ. ಸರಿಯಾಗಿದ್ದೀರಾ. ಯಾಕೆ ನೀವಿಬ್ರು ದಾರಿಲಿ ಹೋಗ್ತಾ ಇದ್ರೆ ನೋಡೋರ್ ಕಣ್ ಕುಕ್ಕುತ್ತೆ, ನಿಮ್ಗೆ ದೃಷ್ಟಿ ಆಗುತ್ತೆ. ಅದ್ರಲ್ಲೂ ನಿಮ್ಗುಟ ಮಕ್ಕಳು. ಅಯ್ಯೋ, ನಾನ್ ಯಾವಾಗ ತೊಟ್ಲು ತುಗ್ತೀನೋ ಅನ್ನಿಸ್ತಿದೆ. ಇದೇ ಕನ್ಸು ಅವನ್ ಮೇಲೆ ಕಂಡಿದ್ದಿದ್ರೆ ಇತ್ತು, ಅವನ್ ಇರ್ಬೇಕಾಗಿತ್ತು. ನಾವೇನಾದ್ರೂ ಓಡ್ಸಿದ್ವಾ ಅವನ್ನ? ಆಯ್ತಾಯ್ತು, ಮುಗ್ದೋದ್ಮೇಲೆ ಇನ್ನೇನಿದೆ. ಬಿಡು ಬಿಡು, ಅಂತೂ ಇಂತೂ ಸಾಧಿಸ್ಕೊಂಡಿಯಲ್ಲ. ಮೋಹನ್. ಹಾ ಸರ್. ನೀವು ಕೊಟ್ಟಿರೋ ಅದ್ಭುತ ಯೋಜನೆ ಮತ್ತು ನಿಮ್ಮ ಆಸಕ್ತಿಯಿಂದ ಹಾಗೂ ನಿಷ್ಠೆಯಿಂದ ನಮ್ಮ ಈ ಕಂಪನಿ ಪುನಃ ಮೊದಲನೇ ಸ್ಥಾನಕ್ಕೆ ಬಂದಿದೆ. ನಮ್ಮ ಮಾಲೀಕರ ಪರವಾಗಿ ಅಭಿನಂದನೆ. ಸರ್, ನಾನು ನನ್ನ ಕರ್ತವ್ಯ ಏನ್ ಮಾಡಿದ್ದೀನಷ್ಟೇ. ಆದರೂ ನಾವು ನಿಮಗೆ ಸಂಬಳ ಅಂತ ಕೊಡೋಕ್ಕಾಗಲ್ಲ. ನೀವು ಸಹ ಈ ಕಂಪನಿಗೆ ಪಾಲುದಾರರಾಗಿದ್ದೀರಾ. ಶೇರ್ ಹೋಲ್ಡರ್ ನಾನಾ ಸರ್? ಮೋಹನ್, ಏನ್ ಸರ್ ಇದು? ಚೆಕ್ ಬುಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಂಥ ಕೆಲಸ ಮಾಡ್ಬಿಟ್ಟೆ ಮೋಹನ. ನಾನು ನಿನ್ನನ್ನು ಎಷ್ಟಿಷ್ಟಪಟ್ಟಿದ್ದೆ, ನನಗೆ ದ್ರೋಹ ಮಾಡ್ಬಿಟ್ಟಿಯಲ್ಲ. ಅತ್ತೆ ಅತ್ತೆ, ಇರ್ಲಿ. ದೀಪನ ಸ್ವಲ್ಪ ಆಚೆ ಕರ್ಕೊಂಡು ಹೋಗೋದಾ? ಇದೇನ್ ಹಿಂಗ್ ಕೇಳ್ತಾ ಇದ್ದೀರಾ? ಎಂಗೇಜ್ಮೆಂಟ್ ಆದ್ಮೇಲೆ ಅವಳು ನಿಮ್ಮೊಳ್ತಾನೆ, ಯಾವಾಗ ಬೇಕಾದ್ರೂ ಕರ್ಕೊಂಡೋಗಿ. ಮತ್ತೆ ಕೇಳೋದೇನಿದೆ? ಅವಳಿಗೂ ಮನೇಲಿ ಇದ್ದು ಬೇಜಾರಾಗಿದೆ. ನೀವು ಕೂತ್ಕೊಳ್ಳಿ ಅಳಿಯಂದ್ರೆ. ಪರವಾಗಿಲ್ಲ. ದೀಪಾ, ಅಳಿಯಂದ್ರು ಬಂದಿದಾರ ನೋಡೆ. ನಿನ್ನ ಆಚೆ ಕರ್ಕೊಂಡು ಹೋಗ್ತಾರಂತೆ. ಬೇಗ ರೆಡಿ ಆಗ್ ಬಾಮ, ನಿನ್ಗೋಸ್ಕರ ಕಾಯ್ತಿದಾರೆ. ಸುತ್ತಾಡ್ಕೊಂಡು ಬೇಗ ಬಂದ್ಬಿಡಿ. ನೀವು ಬಂದಿರೋದಕ್ಕೆ ವಿಶೇಷವಾಗಿ ಅಡಿಗೆ ಮಾಡ್ತೀನಿ. ಆಮೇಲೆ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಸರಿ ಆಯ್ತು. ದೀಪಾ, ಒಳಗಡೆ ಕುತ್ಕೊಂಡು ಇನ್ನು ಏನ್ ಮಾಡ್ತಿದ್ಯಮ್ಮ? ಬೇಗ ಬಾ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನಾನೆಷ್ಟು ಅದೃಷ್ಟವಂತ ಅಲ್ಲ ನಿನ್ನಂತ ಹೆಂಡತಿ ಪಡೆಯಕ್ಕೆ. ಮುಗಿತಾ ಅಥವಾ ಇನ್ನೂ ಏನಾದ್ರೂ ಇದೆಯಾ? ಇವತ್ ಸ್ವಲ್ಪ ಧೈರ್ಯ ಬಂದಿರೋ ಹಾಗಿದೆ. ಯಾಕೆ ಸಿಡಿ ಅಂತ ಸಿಡಿತಾ ಇರ್ತೀಯ? ನಾನಂದ್ರೆ ಇಷ್ಟ ಇಲ್ವಾ ನಿನಗೆ? ಅಪ್ಪ ಅಮ್ಮನಿಷ್ಟ, ನಾನು ಹೊಂದ್ಕೊಂಡೋಗೋದು ಕಷ್ಟ. ಇಲ್ಲಿ ನಡೀತಾ ಇರೋದೆಲ್ಲ ನಿಮ್ಮಿಷ್ಟ. ನೀವ್ ಹೇಳ್ದಾಗೆಲ್ಲ ಕೇಳೋದು ನನಗೆ ತುಂಬಾ ಕಷ್ಟ. ಈಗ ಅದನ್ನೆಲ್ಲ ಇಲ್ಲಿ ಮಾತಾಡೋದು ಬೇಡ. ಬಾ ನನ್ನ ಜೊತೆ. ನಿನ್ನ ಆಸೆನೆಲ್ಲ ನಾನು ಈಡೇರಿಸ್ತೀನಿ. ನಿನ್ನ ರಾಣಿ ಥರ ನೋಡ್ಕೋತೀನಿ. ಬಾ. ನಾನು ಹೇಳೋ ಮಾತು ನಿನಗಿಷ್ಟ ಆದ್ರೆ ಮದ್ವೆಗೆ ಒಪ್ಕೋ. ಸರಿ, ಅದೇನ್ ಹೇಳ್ಬೇಕು ಅಂತಿದ್ರೆ ಹೇಳಿ, ಇಲ್ಲ ಅಂದ್ರೆ ನಾನು ಹೋಗ್ಬೇಕಷ್ಟೆ. ಈಗ ತಾನೇ ಬಂದಿದ್ದೀವಿ, ಆಗ್ಲೇ ಹೋಗ್ಬೇಕಾ? ಮಾತಾಡೋಕ್ಕೂ ಅವಕಾಶ ಕೊಡಲ್ವಾ? ಸರಿ, ಅದೇನ್ ಹೇಳ್ಬೇಕೋ ಬೇಗ ಹೇಳಿ. ಆಯ್ತು.
ಯಾರಿದು? ದೀಪ ಥರನೇ ಇದ್ದಾಳೆ. ಇವರಿಬ್ಬರಿಗೇನಾದರೂ ಛೇ ಸಾಧ್ಯನೇ ಇಲ್ಲ. ನಂದೀಪ ಆ ಥರ ಅಲ್ಲ. ವೆಲ್ಕಮ್ ಸರ್. Only for couples. ಕಪ್ಪಲ್ಸಾ? ದೀಪ ನಮ್ಮ ಮನೆಗೆ ಬೆಳಕೊಟ್ಟು ನನ್ನ ಮನಸ್ಸಿಗೆ ಸಂತೋಷ ಕೊಡ್ತೀಯ ಅನ್ಕೊಂಡಿದ್ದೆ. ನಿನ್ನ ಪ್ರೀತಿಸಿದ್ದು ಬಂಡೆ ಮೇಲೆ ನೀರು ಸುರಿದಂಗಾಯ್ತಲ್ಲ. ಎತ್ತ ಕಲ್ಲು ಹೃದಯ ಕಡೆ ನಿಂದು ನಂಬಿಕೆ ದ್ರೋಹಿ. ಇನ್ಮುಂದೆ ದುಡಿಯೋದು ಕುಡಿಯೋದು ಅಷ್ಟೇ. ನಾನು ಸಂತೋಷವಾಗಿ ನಿದ್ದೆ ಮಾಡ್ಬೇಕಂದ್ರೆ ನೀನೇ ಗತಿ. ಒಂದೇನು 10 ಬಾಟಲ್ ತರನ ಬಾ. ಎಲ್ಲಿ ಬಾರ್ ನೀನು ಎಲ್ಲೋ ಹತ್ರ ಅಲ್ಲೇ ಸಿಗ್ತೀಯ. ನನ್ನ ಮರೆಸ್ತೀಯ. ನಿನಗಿರೋ ಬೆಲೆ ಆ ಪ್ರೀತಿಗಿಲ್ಲ. ನೀನೊಳಗಿದ್ರೆ ಹೊರಗಿನ ಪ್ರಪಂಚನೇ ಕಣ್ಮರೆಯಾಗಿರುತ್ತೆ. ನಮ್ ಮೋಹನ್ ಅಂಕಲ್ ಅಲ್ವಾ? ಅಯ್ಯೋ ಅಂಕಲ್ ರೀ ಅಂಕಲ್ ಕೃಷ್ಣ, ಮೊನ್ನೆ ಎಲ್ಲ ಚೆನ್ನಾಗಿದ್ರಲ್ಲ ಅಂಕಲ್. ಥೂ, ಕೆಟ್ಟ ವಾಸನೆ. ವಾಸನೆನಾ? ವಾಸನೆನೇ ಇಲ್ಲ. ಮೈ ತುಂಬಾ ಅದೇ ತುಂಬಿರೋ ನಿಮಗೆ ವಾಸನೆ ಇನ್ನೆಲ್ಲಿಂದ ಬರುತ್ತೆ? ಕರೆ ನೋಡ್ದ್ಯಾ? ಕುಡ್ದವ್ರಿಗೆ ವಾಸನೆನೇ ಬರ್ದಿರಂಗ್ ತಯಾರಿಸಿದಾನಲ್ಲ ಆ ವಿಜ್ಞಾನಿ. ಅವನು ನಿಜವಾದ ದೇಶ ಪ್ರೇಮಿ, ಕರುಣಾಮಯಿ. ಈ ಹಾಲು ನೀರು ಇದೆಲ್ಲ ಅಲ್ಲ, ಇದೆ ಅದೆಲ್ಲದಕ್ಕಿಂತ ಶ್ರೇಷ್ಠ. ತಗೋ ಕುಡಿ. ಇದನ್ ಕುಡಿದ್ರೆ ನೀನು ಸಂತೋಷದಿಂದ ಕುಡಿದು ಕುಪ್ಪಳಿಸ್ಬಿಡ್ತೀಯ. ಅಯ್ಯೋ ಕರ್ಮ, ದೊಡ್ಡೋರು ಚಿಕ್ಕವ್ರಿಗೆ ಹೇಳೋ ಮಾತಾ ಇದು? ಏಯ್ ನೋಡು, ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲ ಇದಕ್ಕೆ. ಈ ಮದ್ದು ನಿಮ್ಮನ್ನ ಸ್ಮಶಾನಕ್ಕೆ ಸೇರಿಸ್ಬಿಡುತ್ತೆ. ನೀನವತ್ ಹೇಳಿದ ಮಾತು ನಿಜ. ಬೆಂಕಿ ಕೆಂಡನ ಸೊಂಟು ಕಟ್ಕೊಂಡ್ರೆ ಸುಟ್ಟೋಗೋದ್ ಸತ್ಯ. ಪ್ರೀತಿ ಬೆಂಕಿ ಕೆಂಡ, ಕುಡಿಯೋದು ಕರ್ಮ ಕಾಂಡ. ಮೊದ್ಲು ಮನೆಗೆ ಹೋಗೋಣ ಬನ್ನಿ, ಆಮೇಲೆ ಮಾತಾಡೋಣ ಬನ್ನಿ. ಹುಷಾರು ಅಂಕಲ್, ಮೆತ್ತಿಗೆ ಮೆತ್ತಿಗೆ. ಮೋಹನ್, ಏನ್ ಮಾಡ್ತಿದ್ಯಾ? ನೀನೇನೋ ನಿನ್ನ ಇಮೇಜೇನೋ. ಕುಡ್ದಷ್ಟು ನಿನಗೆ ಅಪಾಯ. ನಿಜ, ಕುಡಿಯೋದ್ರಿಂದ ಏನ್ ಪ್ರಯೋಜನ? ನನ್ನ ಲೈಫ್ ಹಾಳಾಗತ್ತಷ್ಟೇ. ನಾನ್ಯಾ ಕುಡಿಬೇಕು? ಅವಳು
ಅವಳು ಇನ್ನೊಬ್ಬನ ಜೊತೆ ಖುಷಿಯಾಗಿರ್ಬೇಕಾದ್ರೆ ಅವಳ ಚಿಂತೆಯಲ್ಲಿ ನನ್ನ ಜೀವನನ ನಾನೇ ಯಾಕೆ ಹಾಳು ಮಾಡ್ಕೊಬೇಕು? ನಾನೇ ಅವಳಿಗೆ ಬೇಕಿಲ್ಲ ಅಂತಂದಮೇಲೆ ಅಂಥವಳು ನನಗೆ ಯಾಕೆ ಬೇಕು? ನನಗೇನು ಕಡಿಮೆ? ಅವಳಿಗಿಂತ ಚೆನ್ನಾಗಿರೋಳು ಸಿಗ್ತಾಳೆ. ನಾನು ಮದುವೆ ಆಗ್ತೀನಿ, ಖುಷಿಯಾಗಿರ್ತೀನಿ. ಗುಡ್ ಮಾರ್ನಿಂಗ್. ಎಸ್, ನಾ ಹೊರಟೆ ಈಗ. ಹಾಂ, ಇನ್ನಿದ್ರ ಅವಶ್ಯಕತೆ ನನಗಿಲ್ಲ. ಬನ್ನಿ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಇಷ್ಟೆಲ್ಲ ಡೆವಲಪ್ ಮಾಡಿರೋ ಪರ್ಸನ್ ಎಲ್ಲಿದ್ದಾರೆ? ಇಲ್ಲೇ ಪಕ್ಕ ಚೇಂಬರಲ್ಲಿದ್ದಾರೆ ಮೇಡಮ್. ಮತ್ ನಡೀರಿ ಅಲ್ಲಿಗೆ ಹೋಗೋಣ. ಬನ್ನಿ. ಬನ್ನಿ. ಇವರೇನೆ ನಮ್ಮ ಕಂಪ್ನಿ ಡೆವಲಪ್ ಮಾಡಿದವರು, ಮಿಸ್ಟರ್ ಮೋಹನ್. ಅಮೃತ? ಮೋಹನ್? ನೀವೇನಾ ಬಾಸ್? ಎಸ್. ಓ, ಪ್ಲೀಸ್ ಪ್ಲೀಸ್ ಕಮ್. ಥ್ಯಾಂಕ್ ಯು ವೆರಿ ಮಚ್ ಮೋಹನ್. ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಗ್ತಿದೆ. ಯಾವ ಜನ್ಮದ ಋಣನೋ ಏನೋ, ನೀವ್ ನಮ್ಮನ್ನ ಆ ಕೊಲೆಗಡಕರಿಂದ ಕಾಪಾಡಿದ್ರಿ. ಅಲ್ದೆ ಮೂಲೆ ಗುಂಪಾಗಿರೋ ಈ ನಮ್ ಕಂಪನಿನ ಉದ್ಧಾರ ಮಾಡಿದ್ರಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಹೇ, ಇಟ್ಸ್ ಓಕೆ. ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ನಿಮ್ಮಂಥ ಒಳ್ಳೆಯವರಿರೋದ್ರಿಂದಾನೆ ಈ ಭೂಮಿ ಮೇಲೆ ಮಳೆ ಬೆಳೆ ಆಗ್ತಿರೋದು, ನಂಬಿಕೆ ಪ್ರೀತಿ ಉಳಿದಿರೋದು. ಎಲ್ಲ ದೇವ್ರ ಆಟ. ಅವನು ಆಡಿಸ್ದಂಗೆ ನಾವು ಆಡ್ಬೇಕಷ್ಟೆ. ನಿಮ್ಮನ್ನ ನೋಡ್ತಾ ಇದ್ರೆ ಯಾಕೋ ನಿಮ್ ಮನಸ್ಥಿತಿ ಸರಿ ಇಲ್ಲ ಅನಿಸ್ತಿದೆ. ನಿಜ, ಅವ್ರ ಮನಸ್ಸು ಸರಿ ಇಲ್ಲ. ಛೇ, ಹಾಗೇನಿಲ್ಲ. ಓಕೆ ಸರಿ, ಈಗ ಮುಂದಿನ ಪ್ರೋಗ್ರಾಮ್ ಏನು? ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇದೆ, ಬನ್ನಿ. ನಮ್ಮ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಬಂದಿದೆ. ಹಾಗೆ ನಿಮ್ಮ ತಂದೆಯವರ ಹೆಸರಿನಲ್ಲಿ ಕೆಲಸಗಾರರಿಗೆ ನಿಮ್ಮ ಕೈಯಿಂದ ಬೋನಸ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಬನ್ನಿ. ರೀ ಮ್ಯಾನೇಜರ್, ಯಾಕ್ರಿ ಈ ಫೋಟೋಗೆ ಅಷ್ಟೊಂದು ಮರ್ಯಾದೆ ಕೊಟ್ಟಿದ್ದೀರಾ? ಇದನ್ನ ಇಲ್ಲಿಡೋದಕ್ ಮುಂಚೆ ನನ್ನ ಮಾತು ಕೇಳಬಾರ್ದ? ಯಾಕೆ, ಏನಾಯ್ತು ಮೇಡಮ್? ಯಾಕೆ ನಿಮಗ್ ಗೊತ್ತಿಲ್ವಾ? ನನ್ ಹೊಟ್ಟೆ ಉರ್ಸಕ್ಕ ಇದೆಲ್ಲ ಬೇಕಿತ್ತಾ? ಹಗಲು ರಾತ್ರಿ ದುಡ್ದಿರೋದು ನೀವು. ನಿಮ್ ಕರ್ತವ್ಯಕ್ಕೆ ತಕ್ಕ ಪ್ರತಿಫಲ ದೇವ್ರ ಅನುಗ್ರಹಿಸಿದಾನೆ, ಅದು ನಿಮಗ್ ಸೇರ್ಬೇಕು. ಏನ್ ಬರ್ಬೇಕು ಅದನ್ನ ಸಂತೋಷವಾಗಿ ತಗೋಬೇಕು. ಇನ್ನು ಮುಂದೆ ಅವ್ರ ಹೆಸರು ಯಾರ ಬಾಯಲ್ಲೂ ಬರ್ಕೂಡ್ದು. ಮಿಸ್ಟರ್ ಮೋಹನ್, ನಮ್ ಕಂಪನಿ ವರ್ಕರ್ಸ್ಗೆ ನನ್ ಪರವಾಗಿ ನಿಮ್ ಕೈಯಿಂದ ನೀವೇ ಬೋನಸ್ ಹಂಚ್ಬೇಕು. ಸರಿ ಮೇಡಮ್. ನಿಮಗ್ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ನಾನು ಬರ್ತೀನಿ. Sit down. Sit down. ಸರ್, ಅವ್ರ ತಂದೆ ಅಂದ್ರೆ ಯಾಕೆ ಅವ್ರಿಗೆ ಅಷ್ಟು ಕೋಪ? ಇದೆಲ್ಲ ಮಾಡಿರೋದು ಅವ್ರಿಗೆ ಅಲ್ವಾ? ಹಾ, ಮಾಡಿದ್ರು. ಆದ್ರೆ ಅವ್ರ ಮುಟ್ಟಾಳ್ತನದಿಂದ ಮಗಳ ಬಾಳಿಗೆ ಬೆಂಕಿಟ್ಟು ಹೋದ್ರು. ಅಂದ್ರೆ ಅದೊಂದು ದೊಡ್ಡ ದುರಂತ. ರಾಮಾಯಣ ಮಹಾಭಾರತಲ್ಲೂ ನಡೆದಿಲ್ಲ. ಹೇಳ್ತೀನಿ ಕೇಳಿ. ತಂದೆ ಮಗಳ ಪ್ರೀತಿ ಬಾಂಧವ್ಯ
ತುಂಬಾ ಅನ್ಯೋನ್ಯವಾಗಿತ್ತು. ಅಪ್ಪನ ಪ್ರೀತಿಯ ಮುದ್ದಿನ ಮಗಳಾಗೇ ಬೆಳೆದ್ಲು. ನನಗೆ ಸಾಕು ಅವಳು. ಆಮೇಲೆ ಸಾಕು ನಂಗೆ. ಹಾಕು. ಸಾಕು ಸಾಕು ಸಾಕು. ಊಟ ಮಾಡ್ಚಿನ. ಡ್ಯಾಡಿ ಒಂದ್ ಹಾಡ್ ಹಾಡಿ. ಹಾಡ್ತೀನಿ, ಮೊದ್ಲು ಊಟ ಮಾಡು. ನಾನು ಊಟ ಮಾಡ್ತಾ ಮಾಡ್ತಾ ಕೇಳ್ಬೇಕು. ಹಾಗೆಲ್ಲ ಹಠ ಮಾಡಬಾರ್ದು, ಊಟ ಮಾಡು. ಹಠ ಮಾಡ್ತಾ ಇಲ್ಲ ಡ್ಯಾಡ್, ನಂಗೆ ಊಟ ಸಾಕು. ಸಾಕು ಅಂತ ಹೇಳ್ಬಾರ್ದು, ಹೊಟ್ಟೆ ತುಂಬ ಊಟ ಮಾಡಬೇಕು. ಊಟ ಮಾಡು ಚಿನ್ನ ಪ್ಲೀಸ್. ಹಾಡಿ ಮತ್ತೆ. ಈಗ ಬೇಡ, ಮಲಗ್ತೀಯಲ್ಲ ಅವಾಗ ಹಾಡ್ತೀನಿ. ಊಟ ಮಾಡು. ಡ್ಯಾಡಿ ನಂಗೆ ಹೊಟ್ಟೆ ತುಂಬ್ತು, ಸಾಕು, ಮಲ್ಕೋತೀನಿ ನಾನು. ಆಯ್ತು ಬಿಟ್ಟು. ಗುಡ್ ನೈಟ್ ಡ್ಯಾಡ್. ಗುಡ್ ನೈಟ್. ಗುಡ್ ನೈಟ್ ಡ್ಯಾಡ್. ಒಂದ್ ನಿಮಿಷ ಏನ್ ಕಂದ? ಡ್ಯಾಡ್, ನನ್ ಮನ್ಸಿನಲ್ಲಿರೋದನ್ನ ಹೇಳ್ಬೇಕು ಅನ್ನಿಸ್ತಿದೆ, ಅದನ್ನ ಹೇಳಲಾ? ಅದಕ್ಕೇನಮ್ಮ, ನಾನಿರೋದೇ ನಿನಗೋಸ್ಕರ. ಅದೇನ್ ಬೇಕು ಕೇಳು. ನೀನು ಕೇಳಿದ್ದೆಲ್ಲ ಕೊಡ್ಸಿದ್ದೀನಲ್ಲ. ನೀನೊಂದು ಕಾರ್ ಬೇಕು ಅಂತ ಕೇಳಿದೆ, ಕೊಡ್ಸಾಯ್ತಲ್ಲ. ಡ್ಯಾಡ್, ವರ್ಲ್ಡ್ ಅಲ್ಲಿ ಎಷ್ಟೇ ಕಾಸ್ಟ್ಲಿ ಥಿಂಗ್ಸ್ ಇದ್ರೂ ಅದನ್ನ ಕೊಡ್ಸೋ ಶಕ್ತಿ ನಿಮಗಿದೆ. ಆದ್ರೆ ಅದಕ್ಕಿಂತಲೂ ಇಂಪಾರ್ಟೆಂಟ್ ಒಂದಿದೆ ಡ್ಯಾಡ್. ಅದನ್ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಆದ್ರೆ ಅದನ್ನ ನಾನ್ ಹೇಳಲ್ಲಪ್ಪ, ನೀವೇ ಥಿಂಕ್ ಮಾಡಿ. ಚಿನ್ನ, ಒಡವೆ, ಡೈಮಂಡ್ ಅಥವಾ ಇನ್ನೊಂದು ಹೊಸ ಕಾರು? ಅಲ್ಲ, ಇದೆಲ್ಲ ಅದಕ್ಕಿಂತ ಬೆಲೆ ಬಾಳೋ ಇನ್ನೂ ಏನಾದ್ರೂ ಬೇಕಾ? ಅಯ್ಯೋ, ಅದೆಲ್ಲ ಬೇಕಾದಷ್ಟು ಇದೆ ಡ್ಯಾಡ್ ನನ್ನ ಹತ್ರ. ಈಗದ್ರ ಆಸೆ ನನಗಿಲ್ಲ. ಮುಖ್ಯವಾಗಿರೋದು ಒಂದೇ ಒಂದಿದೆ ಡ್ಯಾಡ್. ಅದೇನು ಅಂತ ಹೇಳ್ತೀರಾ? ಇಲ್ಲ ಸೋತೆ ಅಂತ ಒಪ್ಕೊಳ್ಳಿ. ಆಯ್ತಮ್ಮ, ನಾನು ಸೋತೆ. ಅದೇನ್ ಬೇಗ ಹೇಳು. ಡ್ಯಾಡ್, ಕೇಳಿದ್ಮೇಲೆ ಆಗಲ್ಲ ಅನ್ಬಾರ್ದು. ಇಲ್ಲ ಕಂದ, ನಾನಿರೋದೇ ನಿನ್ನ ಸಂತೋಷಕ್ಕೋಸ್ಕರ. ನಾನು ಕೋಟಿ ಕೋಟಿ ಸಂಪಾದನೆ ಮಾಡಿರೋದು ನಿನಗೋಸ್ಕರ ಅಲ್ವಾ? ಅಮ್ಮನ ಹತ್ರ ಹೇಳೋ ಅಂತ ವಿಷಯ ಇದು. ಆದ್ರೆ ನಂಗಮ್ಮ ಇಲ್ಲ. ಹೇಳಿದ್ರೆ ಬೇಜಾರಾಗಲ್ಲ ತಾನೇ? ಅಯ್ಯೋ ಕಂದ, ಹೇಳು, ಸಂಕೋಚ ಪಟ್ಕೋಬೇಡ. ಏನು? ಡ್ಯಾಡ್, ಡ್ಯಾಡ್, ನಾನು ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಮಾಡಿಸ್ತೀರಾ? ಹೌದಲ್ವಾ? ನೀನೇನು ಎಳೆ ಕೂಸು ಅನ್ಕೊಂಡಿದ್ದೆ. ಅದಕ್ಕೆ ಅಮ್ಮ ಇರಬೇಕು ಅನ್ನೋದು. ನೀನ್ ಹೇಳೋದು ಸತ್ಯ ಕಣಮ್ಮ. ನೋಡು, ನಿನಗೆಂತ ಹುಡುಗ ಬೇಕು ಹೇಳು, ನಾಳೆನೆ ಕರೆಸಿ ನೀನು ಯಾವ ಹುಡುಗನ ಇಷ್ಟಪಡ್ತೀಯೋ ಅವನ್ನೇ ಕೊಟ್ಟು ಮದುವೆ ಮಾಡಿಸ್ತೀನಿ, ಆಯ್ತಾ? ಮದುವೆಗೆ ಬಂದ ಮಗಳು ನನಗೆ ಹೊಳಿಲೇ ಇಲ್ಲ ನೋಡು. ಛೇ. ಡ್ಯಾಡ್, ನಾನು ಒಪ್ಪೋ ಹುಡುಗನ್ಗೆ ನನ್ ಮದ್ವೆ ಮಾಡಿಸ್ತೀರಾ? ಖಂಡಿತ. ಹಾಗಾದ್ರೆ ಪ್ರಾಮಿಸ್ ಮಾಡಿ. ಆಯ್ತು ತಗೊಳಮ್ಮ, ನಿನ್ನ ನಾಳೆಗೂ ನೀನು ಇಷ್ಟಪಟ್ಟು ಹುಡುಗನಿಗೆ ಮದುವೆ ಮಾಡಿಸ್ತೀನಿ, ಆಯ್ತಾ? ಥ್ಯಾಂಕ್ ಯು ಡ್ಯಾಡಿ. ಡ್ಯಾಡಿ ಅಂದ್ರೆ ಡ್ಯಾಡಿ, ನನ್ ಮುದ್ದಿನ ಡ್ಯಾಡಿ. ಡ್ಯಾಡ್, ಏನಮ್ಮ? ನೀವ್ ನಂಗ್ ಗಂಡ್ ಹುಡ್ಕೋ ಅವಶ್ಯಕತೆನೇ ಇಲ್ಲ. ಯಾಕಮ್ಮ? ನಾನೀಗಾಗ್ಲೇ ಒಬ್ಬ ಹುಡ್ಗನ್ನ ಲವ್ ಮಾಡ್ತಿದ್ದೀನಿ ಡ್ಯಾಡ್. ಅವನ್ ಜೊತೆನೆ ಮದ್ವೆ ಆಗ್ತೀನಿ ಅಂತ ನಾನು ಅವನು ಪ್ರಾಮಿಸ್ ಮಾಡಿದ್ದೀನಿ. ಸರಿ, ಅವನ ಹೆಸರು, ಕುಲ, ಗೋತ್ರ
ಏನ್ ಮಾಡ್ತಾ ಇದ್ದಾನಮ್ಮ ಅವನು? ಡ್ಯಾಡ್, ಅವನಿಗೆ ನಾಳೆ ನಾನು ಬರಕ್ ಹೇಳಿದ್ದೀನಿ. ನೀವೇ ಅವನ ಜೊತೆ ಮಾತಾಡಿ. ಆಯ್ತು ಕಂದ, ನಿನ್ ಮಲಕ್ಕೋ. ಓಕೆ ಡ್ಯಾಡ್. ಓಕೆ, ಗುಡ್ ನೈಟ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಹಾಯ್. ನಮಸ್ತೆ ಅಂಕಲ್. ನಮಸ್ಕಾರ. ಡ್ಯಾಡ್, ಹಾ. ಇವ್ರೆ ನಾನು ಹೇಳಿದ್ನಲ್ಲ, ಸೂರಜ್ ಅಂತ. ಬನ್ನಿ ಕೂತ್ಕೊಳ್ಳಿ. ಏನಪ್ಪ ನಿನ್ನ ಹೆಸರು? ಸೂರಜ್ ಅಂತ ಸರ್. ಸೂರಜ್. ಡ್ಯಾಡ್, ರ್ಯಾಂಕ್ ಸ್ಟೂಡೆಂಟ್, ತುಂಬಾ ಬುದ್ಧಿವಂತ. ಆಯ್ತಮ್ಮ, ನಾನು ವಿಚಾರಿಸ್ತೀನಿ. ನೀನು ಅಡಿಗೆ ಮನೆಗೆ ಹೋಗಿ ಏನಾರು ಮಾಡ್ಕೊಂಡ್ ಬಾ. ಓಕೆ. ಹೋಗು. ಸೂರಜ್ ಬಂದೆ. ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ದಾರೆ? ಅಪ್ಪ ಇಲ್ಲ, ಅಮ್ಮ ಕೂಲಿ ಮಾಡ್ತಾರೆ. ನನ್ನ ಮಗಳನ್ನು ಯಾವಾಗಿಂದ ಪ್ರೀತಿಸ್ತಾ ಇದೀಯಾ? ಈಗ 3 ವರ್ಷದಿಂದ. ನಾನು ಅವಳು ಕ್ಲಾಸ್ಮೇಟ್ಸ್. ನನ್ನ ಮಗಳನ್ನ ಮದುವೆ ಆದಮೇಲೆ ಯಾವ ರೀತಿ ಸಾಕ್ತೀಯಾ? ಕೂಲಿ ಮಾಡಿ ಆದ್ರೂ ಸಾಕ್ತೀನಿ, ಸಂತೋಷವಾಗಿ ನೋಡ್ಕೋತೀನಿ. ಓ, ಅಷ್ಟೊಂದು ಪ್ರೀತಿನಾ? ಹೌದು, ಅವಳೇ ನನ್ನ ಜೀವ. ಅವಳಿಗೆ ಸ್ವಲ್ಪ ನೋವಾದ್ರೂ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ, ಅಷ್ಟು ಪ್ರೀತಿ ಮಾಡ್ತೀನಿ. ಅಕಸ್ಮಾತ್ ನನ್ನ ಮಗಳಿಗೆ ಏನಾದ್ರೂ ಆಗಿ ಸತ್ತು ಹೋದ್ರೆ ಹಾಗೇನ್ ಮಾಡ್ತೀಯ? ಅಯ್ಯಯ್ಯೋ, ಅವಳು ಸಾಯೋದು ಬೇಡ. ಹಾಗೇನಾದ್ರು ಆದ್ರೆ ನಾನು ಆ ಕ್ಷಣನೇ ಸತ್ತೋಗ್ತೀನಿ. ಸತಿ ಸಹಗಮನದ ಕತೆ ಕೇಳಿದ್ದೀನಿ, ನಾನು ಹಾಗೆ ಸಾಯ್ತೀನಿ. ಅಯ್ಯೋ, ಎಂಥ ಪ್ರೀತಿನಪ್ಪ ನಿಮ್ದು. ಪ್ರೀತಿಸ್ಬೇಕು, ಅವಳಿಲ್ಲ ಅಂದ್ರೆ ಪ್ರೀತಿನ ಸಾಯ್ಬೇಕು. ಇದು ನಿಜವಾದ ಪ್ರೀತಿ. ಕೇಳಿದ್ರ ಡ್ಯಾಡ್, ಅವ್ರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ? ನಾನು ಕೂಡ ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಿದ್ದೀನಿ ಡ್ಯಾಡ್. ನೀನ್ ತುಂಬಾ ಅದೃಷ್ಟವಂತೆ ಅಮ್ಮ. ಇವನು ಕೋಟಿಗೊಬ್ಬ. ಏನು ಭಕ್ತಿ, ಏನು ಪ್ರೀತಿ. ನೀನಿಲ್ಲ ಅಂದ್ರೆ ಒಂದು ಕ್ಷಣನ ಬದುಕಿರಲ್ಲ ಅಂತಾನಮ್ಮ. ಹೌದು ಅಂಕಲ್, ಇವಳೇ ನನ್ನ ಪ್ರಾಣ. ಇವಳನ್ನ ಬಿಟ್ಟಿರೋ ಶಕ್ತಿ ನನ್ನಲ್ಲಿಲ್ಲ. ನಾನು ಅಷ್ಟೇ ಡ್ಯಾಡ್, ಇವ್ರನ್ನ ಬಿಟ್ಟು ಬದುಕೋ ಶಕ್ತಿ ನಂಗೂ ಕೂಡ ಇಲ್ಲ. ನೀವಿಬ್ರು ಎಷ್ಟು ಮುಂದುವರೆದಿದ್ದೀರಾ ಅಂದ್ರೆ ನಾಳೆನೇ ನಿಶ್ಚಿತಾರ್ಥ. ನಾಳೆ ಬೆಳಗ್ಗೆನೆ ಬಂದ್ಬಿಡು, 8 ಗಂಟೆ ಒಳಗಡೆ. ಸೋ ಸ್ವೀಟ್ ಆಫ್ ಯು ಡ್ಯಾಡ್. ಐ ಲವ್ ಯು ಸೋ ಮಚ್. ನಿನ್ ಸಂತೋಷ ನನ್ನ ಸಂತೋಷ ಅಮ್ಮ. ನಾನು ಆಫೀಸ್ಗೆ ಹೋಗಿದ್ದು ಬರ್ತೀನಿ. ಓಕೆ. ಇನ್ನೊಂದು ವಿಚಾರಿಸ್ಕೊ. ಓಕೆ ಡ್ಯಾಡ್. ಯಾ. ಊಟ ಮಾಡ್ಕೊಂಡು ಹೋಗಿ. ಬರ್ತೀನಿ. ಹಬ್ಬ, ನಂಗೆ ತುಂಬಾ ಭಯ ಆಗಿತ್ತು, ನಿಮ್ಮಪ್ಪ ಒಪ್ತಾರೋ ಇಲ್ವೋ ಅಂತ. ಆಕಾಶ ಭೂಮಿ ಎರಡೂ ನೀವೇ, ಅಂಥದ್ರಲ್ಲಿ ನಾನೊಂದು ಸಣ್ಣ ಚಿಟ್ಟೆ, ಹಾರಾಡೋ ಥರ. ಪ್ರೀತಿಗೆ ಭೇದ ಭಾವ ಇಲ್ಲ. ಹೇಗೂ ಡ್ಯಾಡಿ ಒಪ್ಕೊಂಡಿದ್ದಾರೆ, ಅವ್ರು ಹೇಳಿದ್ಮೇಲೆ ಮುಗೀತು. ಸದ್ಯ ದೇವ್ರ ದೊಡ್ಡವನು. ನಾನಿನ್ ಬರ್ತೀನಿ. ಹಾ, ನಾಳೆ ಸರಿಯಾದ ಸಮಯಕ್ಕೆ ಬಂದ್ಬಿಡ್ತೀನಿ. ಬಾಯ್. ಬಾಯ್. ಯಾಕಂದ ತಲೆನೋವ? ಹೂ ಡ್ಯಾಡಿ. ಸ್ವಲ್ಪ ಊಟ ಮಾಡಿ ಮಾತ್ರ ನುಂಗು. ಈ ಹಾಳಾದ ತಲೆನೋವು ಯಾವಾಗಲೂ ಬರ್ತಾನೆ ಇರುತ್ತೆ. ಮಗಳನ್ನ ಬಿಟ್ಟೋಗ್ಬಿಟ್ಲು. ಅಯ್ಯೋ, ಬಂದೇನಪ್ಪ, ಬಾ ನೋಡು ಹೆಂಗ ಮಲಗಿದ ನೋಡು. ನಿನ್ನೆ ರಾತ್ರಿ 2 ಗಂಟೆವರೆಗೂ ನಿಂದೇನ್ ಧ್ಯಾನ, ನಿಂದೇ ಮಾತು, ಖುಷಿಯಾಗಿ ನಗ್ನಗ್ತಾ ಇದ್ದವಳು
ಇದ್ದಕ್ಕಿದ್ದಕ್ಕದು ಏನಾಯ್ತು ಏನೋ ನಗ್ತಾ ಇದ್ದವಳು ಸೂರಜ್ ಸೂರಜ್ ಐ ಲವ್ ಯು, ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆ ನೀನು ಬಂದ್ಬಿಡು ತಡಿ, ಇದ್ದಕ್ಕಿದ್ದಾಗ ಪ್ರಾಣ ಬಿಟ್ಬಿಟ್ಲು. ನೀನೇ ಇಲ್ಲದ್ಮೇಲೆ ನಾನಿದ್ ಮಾಡೋದಾದ್ರೂ ಏನಿದೆ? ನೀನ್ ಕರೆದೆ ಬಂದಿದ್ದೀನಿ. ನಾನಿರೋ ಜಾಗಕ್ಕೆ ಬಂದ್ಬಿಡು ಅಂದಿದ್ಯಾ, ತಕ್ಷಣ ಬರ್ತಾ ಇದ್ದೀನಿ. ನಮ್ಮಿಬ್ಬರ ಪ್ರೀತಿ ಚಿರ ಅಮರವಾಗ್ಲಿ. ಐ ಲವ್ ಯು. ನಿನ್ ಜೊತೆಯಾಗಿರ್ತೀನಿ. ಬಂದೆ ಅಮೃತ, ನಾನು ಬಂದೆ, ಬರ್ತಾ ಇದ್ದೀನಿ. ಹೋಗಿ ಎಲ್ಲಿ ಹೋದ ಸರಿ. ನೀನೇ ನನ್ನ ಲೋಕ ಅಮೃತ. ನೀನೆಲ್ಲಿದೆಯೋ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಏಯ್, ನೀವ್ಯಾಕ್ರಿ ಅಳ್ತಾ ಇದ್ದೀರಾ? ಹೋಗಿ ಕೆಲಸ ನೋಡಿ. ನನ್ನ ಮಗಳು ನಾನು ಅಳಬೇಕು, ನಾನೇ ಅಳ್ತಾ ಇಲ್ಲ. ನೀವೇನು ಅಳೋದು? ಹೋಗಿ ಹೋಗಿ ಕೆಲಸ ನೋಡಿ, ಹೋಗಿ. ರೀ ಮ್ಯಾನೇಜರೇ, ನೀವ್ಯಾಕ್ರಿ ಅವ್ರ ತರ ಅಳ್ತಾ ಇದ್ದೀರಾ? ಹೋಗಿ ಒಂದ್ ಗ್ಲಾಸ್ ನೀರು ತಗೊಂಡು ಬನ್ನಿ, ಹೋಗಿ ಹೋಗ್ರಿ. ಸಾರಿ. ಏನಾಗಿದೆ ನಿಮ್ಗೆ? ಸಮಾಧಾನ ಮಾಡ್ಕೊಳ್ಳಿ. ತಗೊಳ್ಳಿ, ಮೊದಲು ನೀರು ಕುಡೀರಿ. ಹುಚ್ಚುಚ್ಚಾಗೆಲ್ಲ ಆಡ್ಬೇಡಿ. ಶವ ಸಂಸ್ಕಾರ ಮಾಡೋದ್ರ ಬಗ್ಗೆ ಯೋಚಿಸಿ. ಹುಚ್ಚು ನನಗಲ್ಲ, ನನ್ನ ಮಗಳಿಗೆ, ಆ ಹುಡುಗನಿಗೆ. ಇವ್ರಿಗೆ ಹಿಡಿದಿರೋ ಪ್ರೇಮದ ಹುಚ್ಚನ್ನು ಬಿಡಿಸೋದಕ್ಕೆ ಈ ಪ್ಲಾನ್. ನಾನು ಯಾರು, ಅವನು ಯಾರು? ಸರ್, ನಾಟಕ ಆಡ್ಬೇಕಿತ್ತು, ಅವ್ನು ಮುಗಿಸ್ಬೇಕಿತ್ತು ಅಷ್ಟೇ. ಅದಕ್ಕೆ ಮಗಳನ್ನೇ ಸಾಯಿಸಿದ್ರ? ನಾನೇ ಯಾಕ್ರಿ ನನ್ನ ಮಗಳನ್ನ ಸಾಯಿಸ್ಲಿ? ಮತ್ತು ಬರೋ ತರ ಇಂಜೆಕ್ಷನ್ ಕೊಟ್ಟಿದ್ದೆ ಅಷ್ಟೇ. ಇದು ನನ್ನ ಕರಾಮತ್ತು. ಯಾರನ್ನ ಯಾವ ರೀತಿ ಬೇಟಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸತಿಯೊಡನೆ ಸಹಗಮನ ಅಂತ ಇದ್ದ. ಅದಕ್ಕೆ ನನ್ನ ಮಗಳು ಸತ್ತೋಗಿದ್ದಾಳೆ ಅಂತ ನಂಬಿಸ್ದೆ. ಅದನ್ನ ನಂಬಿ ಅವನ್ ಸತ್ ಹೋದ. ಸ್ಲಮ್ಮಲ್ಲಿರೋ ಒಬ್ಬ ಬಿಕಾರಿ ನನ್ನ ಮಗಳನ್ನ ಶಿಕಾರಿ ಆಡ್ತಾನ. ಅದಕ್ಕೆ ಸ್ಮಶಾನಕ್ಕೆ ಕಳಿಸ್ದೆ. ಹೇಗಿದೆ ನನ್ನ ಪ್ಲಾನ್? ಈ ವಿಷಯ ಏನಾದರೂ ನನ್ನ ಮಗಳಿಗೆ ಹೇಳಿದ್ರೆ ಹುಷಾರ್. ಏಯ್, ಹೇಳ್ಕಂದ.
ಡ್ಯಾಡ್ ಏನಾಗಿದೆ ನನಗೆ? ಏನಾಗಿಲ್ಲ ಕಂದ, ರಾತ್ರಿ ತಲ್ಲವಂತ ಇದ್ಯಲ್ಲ, ಇದ್ರೆ ಮಾತ್ರ ಕೊಟ್ಟಿದ್ದೆ, ಅದಕ್ಕೆ ಎಚ್ಚರಾಗಿರ್ಲಿಲ್ಲ. ಹೋಗಿ ಫ್ರೆಶ್ ಆಗ್ಬಿಟ್ ಬಾ, ತಿಂಡಿ ತಿನ್ನೋಣ. ಡ್ಯಾಡ್ ಸೂರಜ್ ಇನ್ನ ಬಂದಿಲ್ವಾ? ಬರ್ತಾನಮ್ಮ, ಬರ್ದೇ ಅಲ್ಲಿ ಹೋಗ್ತಾನೆ. ರೆಡಿ ಆಗ್ಬಿಟ್ ಬಾ, ಹೋಗು. ಡ್ಯಾಡ್ ಸೂರಜ್ ಇನ್ನ ಬಂದಿಲ್ವಾ? ಬರ್ತಾನಮ್ಮ. ಸ್ಲಮ್ಮಲ್ಲಿರೋರ್ಗೆ ಸಮಯ ಪ್ರಜ್ಞೆ ಕಡಿಮೆ. ನೋಡು, ನೀನ್ ತಿಂಡಿ ತಿಂದ್ಬಿಡು, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿದ ತಕ್ಷಣ ಬಂದ್ಬಿಡ್ತೀನಿ. ಮ್ಯಾನೇಜರ್ ಇವಳ ಜೊತೆನೇ ಇರಿ. ಸರಿ ಸರ್. ಅದು ಇದು ಹೇಳಿ ತಲೆ ಕೆಡಿಸ್ಬೇಡಿ, ಅರ್ಥ ಆಯ್ತಾ? ಬರ್ತೀನಿ ಕದ. ಅಂಕಲ್, ಯಾಕೆಲ್ಲ ಒಂಥರ ಇದ್ದೀರಾ? ಸತ್ತೋರ್ ಮನೇಲಿರೋ ಹಾಗೆ. ಏನಾಗಿದೆ ನಿಮ್ಗೆ? ಡ್ಯಾಡಿ ಏನಾದ್ರೂ ಬೈದ್ರಾ? ಏನ್ ಹೇಳಿ ಏನ್ ಪ್ರಯೋಜನ? ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ, ಮಾಡಿದವರು ಅನುಭವಿಸ್ಲಿ ಬಿಡಿ. ನೋಡಿ, ನೀವ್ ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋರ್ ಥರ ಮಾತಾಡ್ಬೇಡಿ. ಅದೇನಾಗಿದ್ಯೋ ಹೇಳಿ, ಇಲ್ಲ ಅಂದ್ರೆ ನನ್ ಮೇಲ್ ಆಣೆ. ಹೇಳಿ ಅಂಕಲ್, ಪ್ಲೀಸ್. ಬಂದಾಗ ನಿಮ್ ಡ್ಯಾಡಿನೇ ಕೇಳಮ್ಮ. ನೋಡಿ, ನೀವ್ ಹೇಳಿಲ್ಲ ಅಂದ್ರೆ ಆ ಟೇಬಲ್ ಮೇಲಿರೋ ಚಾಕುನ ನಾನ್ ಹಾಕೊಂಡ್ಬಿಡ್ತೀನಿ. ಅಯ್ಯೋ ಬೇಡಮ್ಮ, ಎಲ್ಲ ಹೇಳ್ತೀನಿ. ನಡೆದಿದ್ದಿಷ್ಟೇ. ಸಮಾಧಾನ ಮಾಡ್ಕೊಂಬ. ಮುಟ್ಬೇಡ ನನ್ನ. ಹೇಗೂ ನನ್ನ ಸಾಯಿಸೋ ನಾಟಕ ಆಡಿದ್ಯಲ್ಲ, ಮೊದಲು ನನ್ನೇ ಸಾಯಿಸ್ಬೇಕಿತ್ತು. ಅದೇ ಆಟಕ್ಕೆ ಸ್ಲೀಪಿಂಗ್ ಪಿಲ್ಸ್ ಹಾಕೋ ಬದಲು ಪಾಯ್ಸನ್ ಹಾಕ್ಬಾರ್ದಿತ್ತ. ಈ ಹಣ ಅಂತಸ್ತಿನ ವ್ಯಾಮೋಹದಲ್ಲಿ ಮನುಷ್ಯತ್ವನೇ ಮರ್ತ್ಬಿಟ್ಯಲ್ಲ. ಅಯ್ಯೋ, ಅನ್ಯಾಯವಾಗಿ ಅವ್ರ ಬಲಿ ತಗೊಂಡಿಯಲ್ಲ. ಬಡವರು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಅವರಲ್ಲಿ ಮಾನವೀಯತೆ, ಪ್ರೀತಿ, ವಿಶ್ವಾಸ ತುಂಬಿರುತ್ತೆ. ಆದ್ರೆ ನಿನ್ನಲ್ಲಿ ಬರೀ ಅಹಂಕಾರ, ಹಣದ ಮದನೆ ತುಂಬಿದೆ. ನನ್ ಪ್ರೀತಿನೇ ಸಾಯಿಸ್ಬಿಟ್ಯಲ್ಲ. ನಿನ್ ಶ್ರೀಮಂತಿಗೆ ಆಸೆ ಪಟ್ಟಿರ್ಲಿಲ್ಲ. ಆಸೆ ಪಟ್ಟಿದ್ರೆ ಅವ್ನು ಸಾಯ್ತಿರ್ಲಿಲ್ಲ. ಅಯ್ಯೋ, ನಾನ್ ಸತ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣನೇ ಅವ್ನ್ ಪ್ರಾಣ ತ್ಯಾಗ ಮಾಡ್ಕೊಂಡ. ತ್ಯಾಗಮಯಿ ನನಗೋಸ್ಕರ ಜಗತ್ತಿನ ಹಂಗೆ ತೋರ್ದ. ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ನೀನೇ ನಿನ್ ಕೈಯಾರೆ ನಿನ್ ಮಗಳ ಜೀವನಾನ ಜೀವಂತ ಸಮಾಧಿ ಮಾಡ್ಬಿಟ್ಟೆ. ಬಡವರು, ಕೂಲಿ ಕಾರ್ಮಿಕರು ಮಸಣದ ಹೂ ಅಲ್ಲ, ಅವರು ಕೆಸರಿನ ಕಮಲ. ಅವರಿಂದಲೇ ನೀವು ಶ್ರೀಮಂತರಾಗಿರೋದು. ನಾನೇ ನಾನು ಸಾಯಿ ಅಂತ ಹೇಳಿದ್ನ, ಅವನೇ ಹೋಗಿ ನೇಣ ಹಾಕೊಂಡ್ರೆ ಅದಕ್ಕೆ ನಾನು ನೀನು ಹೊಣೆನ? ಕಂದ, ಸಮಾಧಾನ ಮಾಡ್ಕೊ. ಅಷ್ಟಕ್ಕೂ ಅವನೇ ಮದುವೆ ಆಗಿರೋ ಗಂಡನ. ನನ್ ಗಂಡನ್ಕಿಂತ ಜಾಸ್ತಿ. ನಾನು
ಪ್ರೀತಿ ಮಾಡಿದ್ನಲ್ಲ. ನಿನಗ್ ಪ್ರೀತಿ ಅರ್ಥ ಗೊತ್ತಿದ್ರೆ ತಾನೆ. ಛೇ, ಹೃದಯನೇ ಇಲ್ದೇ ಇರೋ ಕ್ರೂರ ಮೃಗ ನೀನು. ನನ್ ಬಾಳಕ್ ಬೆಂಕಿ ಇಟ್ಬಿಟ್ಯಲ್ಲ. ನನ್ ಬಾಳಕ್ ಬೆಂಕಿ ಇಟ್ಬಿಟ್ಯಲ್ಲ. ಸರ್ ನೋಡಿ, ಊಟ ಆದ್ಮೇಲೆ ಇದೊಂದು ಟ್ಯಾಬ್ಲೆಟ್ ಕೊಡಿ, ಇದೊಂದು ಟ್ಯಾಬ್ಲೆಟ್ ಕೊಡಿ. ಗಾಬರಿ ಪಡೋಂಥದ್ದೇನಿಲ್ಲ, ಸ್ವಲ್ಪ ಮೈಂಡ್ ಶಾಕ್ ಆಗಿದೆ. ಸದ್ಯಕ್ಕೆ ಏನು ಹೇಳೋಕ್ಕಾಗಲ್ಲ. ಇನ್ನೂ 2 ದಿವಸ ಸೂಕ್ಷ್ಮ ನೋಡ್ಕೋಬೇಕಾಗುತ್ತೆ. ಆಯ್ತು ಡಾಕ್ಟ್ರೆ. ನೀನ್ ಹೇಳ್ತಾ ಇದ್ದಿ ಸತ್ಯ ಕಂದ. ಹುಟ್ಟುವಾಗಲೂ ಯಾರು ಶ್ರೀಮಂತರ ಹುಟ್ಟೋದಿಲ್ಲ. ನಮಗೇನೇ ಇದ್ರು ಮಾನವೀಯತೆ ಇರಬೇಕು ಅಂತ. ನಮಗೇನಿದ್ರೇನಂತೆ, ನಮ್ಮ ವಂಶದ ಕೂಡ ನೀನಿರಬೇಕು. ನನಗೆ ದುಃಖ ನೋವಿನ ಅರಿವೇ ಇರಲಿಲ್ಲ. ಈಗ ನೋವೇನು ಅಂತ ಅರ್ಥ ಆಗ್ತಾ ಇದೆ. ನನ್ನ ಜೀವನದಲ್ಲಿ ಯಾವಾಗಲೂ ಪ್ಲಾನ್ ಮಾಡಿ ಮುಂದೆ ಬಂದವನು. ಆದರೆ ನನ್ನ ಪ್ಲಾನ್ ನನ್ನ ಮಗಳು ಬಾಳಿಗೆ ಮುಳ್ಳಾಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನ್ನ ಮಗಳ ಬಾಳನ್ನ ನಾನೇ ನನ್ನ ಕೈಯಾರ ಹೊಸಕ್ಬಿಟ್ಟೆ. ಅಯ್ಯೋ ದೇವ್ರೆ, ನನ್ನನ್ನು ಕ್ಷಮಿಸ್ಬಿಡಪ್ಪ. ಐ ಆಮ್ ಸೋ ಸಾರಿ. ಐ ಆಮ್ ಸೋ ಸಾರಿ. ತನ್ನ ಮಗಳ ಬಾಳ್ನ ತನ್ನ ಕೈಯಾರನೆ ಹಾಳು ಮಾಡ್ನಲ್ಲ ಅಂತ ಪಶ್ಚಾತ್ತಾಪ ಪಟ್ರು. ಅದೇ ಯೋಚನೆಯಲ್ಲಿ ಪ್ರತಿದಿನ ಕೊರಗಿ ಕೊರಗಿ ಒಂದು ದಿನ ಪ್ರಾಣ ಬಿಟ್ರು. ತಂದೆ ಮೇಲಿನ ಕೋಪ ದೂರ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ತಿಳ್ಕೊಂಡಾಗಾಯ್ತು. ನೀನು ಎನ್ನ ಕಾಯಬೇಕಯ್ಯ ಶ್ರೀ ಆಂಜನೇಯ, ನೀನು ಎನ್ನ ಕಾಯಬೇಕಯ್ಯ ಶ್ರೀ ಆಂಜನೇಯ, ನೀನು ಎನ್ನ ಹಾಯ್ ಮೋಹನ್, ಬನ್ನಿ ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳಿ. ಹಾಯ್ ಅಂಕಲ್. ಹಾಯ್ ಕೃಷ್ಣ. ಆಫೀಸಲ್ಲಿ ನಿಮ್ ಜೊತೆ ಸರಿಯಾಗಿ ಮಾತಾಡಕ್ಕೆ ಆಗ್ಲಿಲ್ಲ. ನಿಮ್ಗೆಲ್ಲ ಬೇಜಾರಾಯ್ತಾ ಅನ್ಸತ್ತೆ. ಹೇ ನೋ. ಅಂದಾಗೆ ನಿಮ್ ಜೀವನದಲ್ಲಿ ನಡೆದಂಥ ಘಟನೆಗಳನ್ನ ಮ್ಯಾನೇಜರ್ ಹತ್ರ ತಿಳ್ಕೊಂಡೆ. ನಿಮ್ ಜೀವನನೇ ಒಂದು ಚರಿತ್ರೆ, ವಿಧಿಯಾಟ, ಪಲ್ಲವ್ರು ಯಾರು. ಇದೆಲ್ಲ ಎದುರಿಸ್ಬೇಕಂದ್ರೆ ತುಂಬಾ ಧೈರ್ಯ ಬೇಕು. ಆ ಧೈರ್ಯ ನಿಮ್ಮಲ್ಲಿದೆ. ಆ ದೇವ್ರ ಮುಂದೆ ನಾನು ಆತ್ಮಶುದ್ಧಿ ಮಾಡ್ಕೋತಿದ್ದೀನಿ. ಈಗ ಇವನ್ ಜೊತೆನೆ ನಾನು ಸಂತೋಷದಿಂದ ಕಾಲ ಕಳೀತಿದ್ದೀನಿ. ಅಕ್ಕ, ನನ್ ಸ್ಕೂಲಿಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಸರಿ, ಇವತ್ ನಿನ್ನ ಡ್ರೈವರ್ ಬಿಟ್ ಬರ್ತಾನೆ. ಆಮೇಲೆ ನಾನೇ ಸ್ಕೂಲಿಗೆ ಬಂದು ನಿನ್ನ ಕರ್ಕೊಂಡ್ ಬರ್ತೀನಿ. ನಾನ್ ಬರೋವರೆಗೂ ನೀನ್ ಅಲ್ಲೇ ಇರ್ಬೇಕು. ಆಯ್ತಾಯ್ತು, ನೀವು ಜೋಪಾನ್ವಾಗಿರಿ. ಓಕೆ ಅಂಕಲ್, ಅಕ್ಕನ್ ಜೊತೆ ಮಾತಾಡಿ ಅವಳಗ್ ಸಮಾಧಾನ ಹೇಳಿ. ನಾನ್ ಬರ್ತೀನಿ. ಬಾಯ್ ಬಾಯ್ ಬಾಯ್. ಯಾವಾಗಮ್ಮ ನಿಮ್ಮ ಮದ್ವೆ? ಮದ್ವೆ ಊಟ ಯಾವಾಗ ಹಾಕ್ಸ್ತೀರಾ?
ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು. ಅಮ್ಮೋರು ನನ್ನ ನೋಡ್ಕೊಂಡು ಮೂಗ್ ಮುರಿತಾರೋ ಹಂಗಿದೆ. ಅದೇನು ಅಂತ ನಿಮ್ಮಮ್ಮನೆ ಕೇಳಿ. ಕೇಳೋದೇನಮ್ಮ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಆಯ್ತಪ್ಪ, ನಮ್ ಕಣ್ಣು ಕುರುಡಾಗೋ ಮುಂಚೆ ನಮ್ಮ ಮೊಮ್ಮಕ್ಕಳನ್ನ ತೋರ್ಸೋ. ಹೌದಪ್ಪ ಚರಣ, ನೋಡು ನಮಗೂ ವಯಸ್ಸಾಗ್ತಾ ಇದೆ, ಕಾಡ್ ಹತ್ರ ಮನೆ ದೂರ ಅನ್ನಂಗಾಗ್ತಾ ಇದೆ. ಬೇಗ ಚಪ್ಪರ ದುಡ್ಡು ಹಾಕ್ಸಿ ಆಡ್ಕೊಳ್ಳೋರ್ ಬಾಯೆಲ್ಲ ಮುಚ್ಚಪ್ಪ. ಅಕ್ಕ ಸ್ವಲ್ಪ ಗಾಡಿ ನಿಲ್ಸು, ನಾನ್ ಸುಸು ಮಾಡ್ಬೇಕು. ಆಯ್ತು, ನಿಲ್ಲಿಸ್ತೀನಿ. ಹೋಗ್ಬಾ. ಚಿಕ್ಕ ಮಗು. ಇವರಿಬ್ರು ನೋಡ್ತಿದ್ರೆ ಕತ್ತರಿಸಾಕ್ಬಿಡೋಣ ಅನ್ನಿಸ್ತಿದೆ. ನಾನು ಸೂರಜ್ ಒಂದ್ ಟೈಮಲ್ಲಿ ಹೀಗೆ ಇದ್ವಿ. ಎಷ್ಟು ಚೆನ್ನಾಗಿತ್ತು ಆ ಕಾಲ. ಎಂತ ದ್ರೋಹಿ ಇವಳು, ಜೀವನದಲ್ಲಿ ಹೆಂಗ ಆಟಾಡ್ಬಿಟ್ಲು. ಅಕ್ಕ ಅಲ್ಲಿ ನೋಡು, ದೊಡ್ಡ ದಾಂಡಿಗ ಕೈ ತುಟ್ಟು ತಿನ್ಕೊಂಡ್ ಕೂತಿದ್ದಾನೆ. ಪುಟ್ಟ, ಹಾಗೆಲ್ಲ ಬೈಬಾರ್ದು. ಬೈಲಿ ಬಿಡಿ, ಇಂಥವ್ರು ಬೈದು ಇನ್ನೇನು. ಇಷ್ಟೆಲ್ಲ ಆಟಾಡೋದು, ಒಂದಲ್ಲ ಒಂದಿನ ಕೈ ಕೊಟ್ಟು ಹೋಗೋದು. ಥ್ಯಾಂಕ್ಸ್ ಅಂಕಲ್. ಯಾಕಪ್ಪ? ನನಗ್ ಸಪೋರ್ಟ್ ಮಾಡಿದ್ದಕ್ಕೆ. ಕೃಷ್ಣ, ಹಾಗೆಲ್ಲ ಅನ್ಬಾರ್ದು ಪುಟ್ಟ. ತಿನ್ಸೋದ್ರಲ್ಲಿ ತಪ್ಪೇನಿಲ್ಲ. ಅವರು ಅನ್ಯೋನ್ಯವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಅಟ್ಲೀಸ್ಟ್ ನಾವು ಅವ್ರನ್ನ ನೋಡಿ ಆದ್ರೂ ಸಂತೋಷ ಪಡ್ಬೇಕು. ಇನ್ನೊಂದು, ಆ ಭಾಗ್ಯ ಎಲ್ರಿಗೂ ಸಿಗಲ್ಲ. ಕೊನೆಗೊಂದು ಮಾತು ಹೇಳಿದ್ರಲ್ಲ, ಎಲ್ರಿಗೂ ಆ ಭಾಗ್ಯ ಸಿಗಲ್ಲ ಅಂತ. ಅದ್ ಮಾತ್ರ ಸತ್ಯ. ಹೆಸರಾಂತ ಸಾಫ್ರಾನ್ ಕಂಪನಿಯ ಮ್ಯಾನೇಜರ್ ಮೋಹನ್ ರವರಿಂದ ಕುಡಿದ ಮತ್ತಿನಲ್ಲಿ ಬಾರ್ಗಲ್ ಜೊತೆ ಅಸಭ್ಯವಾಗಿ ವರ್ತನೆ. ಇದರಿಂದ ಸಾಫ್ರಾನ್ ಕಂಪನಿಗೆ ಒಂದು ದೊಡ್ಡ ಮುಜುಗರ. ಇದೇ ಇವತ್ತಿನ ಬಿಸಿ ಬಿಸಿ ಸುದ್ದಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವು ತುಣುಕುಗಳನ್ನು ನೋಡಿ ಮೋಹನ್ ರವರು ಹುಡುಗಿಯ ಜೊತೆ ಹೇಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ. ಯಾವ್ದಕ್ಕೂ ನಾನೇ ಹೋಗಿ ಮೋಹನನ್ ಕರ್ಕೊಂಡ್ಬರ್ತೀನಿ. ಮೋಹನ್, ನಿಧಾನ.
ಇದನ್ ನಾನ್ ಕುಡಿತೀನಿ ಅನ್ಕೊಂಡಿದ್ದೀರಾ? ನಿಮ್ಗೋಸ್ಕರ ತಂದಿದ್ದೀನಿ. ಸಾರಿ ಮೇಡಮ್. ಬಾಯಲ್ಲಿ ಸಾರಿ ಹೇಳೋದು ತುಂಬಾನೇ ಸುಲಭ. ನೋಡಿ ಮೋಹನ್, ನಿಮ್ ಒಳ್ಳೆತನನ ಬೀದಿ ಪಾಲ್ ಮಾಡ್ಕೋಬೇಡಿ. ನೀವ್ ಈ ರೀತಿ ಮಾಡ್ತಿದ್ರೆ ನಮ್ ಮರ್ಯಾದೆಗ್ ಧಕ್ಕೆ ಬರುತ್ತೆ. ಈಗ ನೀವ್ ನಮ್ ಕಂಪನಿ ಪಾರ್ಟ್ನರ್. ಪ್ಲೀಸ್ ಪ್ರೆಸ್ಟೀಜ್ ಕಾಪಾಡಿ. ನಿಮ್ಗೇನೋ ನೋವಿರ್ಬಹುದು, ಬಟ್ ಆ ನೋವು ಕುಡಿಯೋದ್ರಿಂದ ಬಗೆಹರಿಯೋದಿಲ್ಲ. ನನ್ನೋ ಕೇಳಿದ್ರಲ್ಲ, ನಾನು ನಿಮ್ ಹಾಗೆ ಆಗ್ಬೋದಿತ್ತಲ್ಲ. ಯಾಕೆ? ನಾನೊಂದ್ ಹೆಣ್ಣು 4 ಗೋಡೆ ಮಧ್ಯೆನೇ ಕೊಳಿಬೇಕು ಅಲ್ವಾ? ಯಾಕ್ ಕುಡಿದ್ರಿ? ಏನಾಗಿತ್ತು ನಿಮ್ಗೆ? ನಾನೊಬ್ಬ ಅನಾಥ. ನಮ್ಮ ತಂದೆ ಸ್ಥಾನದಲ್ಲಿದ್ದ ಮಾಸ್ಟರ್ ನೆನ್ಸ್ಕೊಂಡು ಮನ್ಸಿಗೆ ತುಂಬಾ ನೋವಾಗಿತ್ತು. ಅದಕ್ಕೆ ಜಾಗದಲ್ಲಿದ್ದೆ. ಆದ್ರೂ ನೀವು ಆ ಜಾಗಕ್ಕೆ ಬರಬಾರ್ದಿತ್ತು. ನೀವು ಮಾಡಿರೋ ಉಪಕಾರದಲ್ಲಿ ಸ್ವಲ್ಪನಾದ್ರೂ ತೀರಿಸ್ಕೊಳ್ಳೋಣ ಅಂತ ಬಂದೆ. ಅಂಕಲ್, ನೀವು ಬರೀ ಅನಾಥರು, ಆದ್ರೆ ನಮ್ಮಕ್ಕ ಎಲ್ಲ ಇದ್ದು ಅನಾಥರು. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಊಟ ಸಹ ಮಾಡಿಲ್ಲ. ದಯವಿಟ್ಟು ನಮ್ಮ ಮನ್ಸು ನೋವಾಗೋ ಹಾಗೆ ನಡ್ಕೋಬೇಡಿ ಪ್ಲೀಸ್. ಹೌದು ಮೋಹನ್, ಕಂಪನಿ ಜವಾಬ್ದಾರಿ ನಿಮ್ ಕೈಯಲ್ಲೇ ಇದೆ. ಒಳ್ಳೆತನದಿಂದ ನಡೆಸ್ತಿದ್ದೀರಾ. ಈ ಎಲ್ಲ ದುರಭ್ಯಾಸಗಳನ್ನ ಬಿಟ್ಟು ಕಂಪನಿ ನಡೆಸಿ, ಇಲ್ಲ ಅಂದ್ರೆ ಕಂಪನಿನ್ ಮಾರ್ಬಿಡೋಣ. ಚೇಚೆ, ಹಾಗೆಲ್ಲ ಮಾತಾಡ್ಬೇಡಿ. ಇನ್ ಮುಂದೆ ನಿಮ್ ಹೆಸರಿಗೆ ಧಕ್ಕೆ ತರುವಂತ ಕೆಲ್ಸನ ಯಾವತ್ತೂ ಮಾಡಲ್ಲ. ನಂಗೆ ಕ್ಷಮಿಸ್ಬಿಡಿ. ಸರಿ, ಹಾಗಾದ್ರೆ ಈ ಬಾಟ್ಲು ಕೊಡಿ. ಬಾತ್ರೂಮ್ ಕೊಡಕ ಇಲ್ಲಿ. ಬಾತ್ರೂಮಲ್ಲಿ ಸುರಿತಿರೋ, ಬಾಯಲ್ಲಿ ಸುರ್ಕೋತಿರೋ, ಇದನ್ನ ನಾನು ಹೊಡೆದಾಕ್ತೀನಿ. ಸರಿ, ನೀವು ಫ್ರೆಶ್ ಆಗಿ ಬನ್ನಿ, ತಿಂಡಿ ತಿನ್ನೋಣ. ನಿಮ್ ಪರ್ಸ್ನಲ್ ಕೇಳ್ಬಾರ್ದು, ಬಟ್ ಆದ್ರೂ ಕೇಳ್ತಿದ್ದೀನಿ. ಅಷ್ಟೊಂದ್ ಸೀರಿಯಸ್ ಆಗಿದ್ರಲ್ಲ, ಯಾಕೆ? ಅದ್ರಲ್ಲಿ ಏನೋ ಬಲವಾದ ಕಾರಣನೇ ಇದೆ. ದಯವಿಟ್ಟು ಅದೇನು ಅಂತ ಹೇಳ್ತೀರಾ? ಹೇಳ್ತೀನಿ. ಇಷ್ಟೆಲ್ಲ ಆಗೋದಿಕ್ ಕಾರಣ ನಾನು ಪ್ರೀತಿಸಿದ ಹುಡುಗಿ. ಅದ್ ಬೇರೆ ಯಾರೂ ಅಲ್ಲ. ನೆನ್ನೆ ನೀವು ನೋಡಿದ್ರಲ್ಲ ಕೈ ತುತ್ತನಿಸ್ತಿದ್ದು, ಅವಳೆ. ಅದನ್ನ ನೋಡಿ ನಂಗೆ ನೋವಾಗದೆ ಇರುತ್ತಾ? ಛೇ, ಪ್ರೀತಿ ನನ್ನ ಜೊತೆ, ಮದ್ವೆ ಅವನ ಜೊತೆನಾ? ಅವ್ರ ಮದ್ವೆ ಆಗಿ ನೆಮ್ಮದಿಯಾಗಿ ಜೀವನ ಕಳೀತಾ ಇದಾರೆ, ನಕ್ಕು ನಲಿತಾ ಇದಾರೆ. ಬರೀ ಅವ್ರ ಚಿಂತೆಲೇ ನೀವ್ ಕೊರಗೋ ಬದ್ಲು ನೀವು ಮದ್ವೆಯಾಗಿ ಸಂತೋಷವಾಗಿರ್ಬೋದಲ್ಲ. ನೀವು ಅದೇ ನೋವಲ್ಲಿದ್ದೀರಾ? ನೀವು ಮದ್ವೆ ಆಗ್ಬೋದಲ್ವಾ? ನಿಮಗೂ ನನಗೂ ತುಂಬಾನೇ ವ್ಯತ್ಯಾಸ ಇದೆ. ಅಂದ್ರೆ? ನೀವು ಪ್ರೀತಿಸ್ದವಳು ಜೀವಂತವಾಗೇ ಇದ್ದಾಳೆ. ಸಿಕ್ಕಾಗ ನೋಡಿ ಸಂತೋಷ ಪಡ್ತೀರಾ. ಆದ್ರೆ ನನಗಾಗಿ ಅವರು ಪ್ರಾಣ ತ್ಯಾಗನೇ ಮಾಡಿದ್ದಾರೆ. ನನ್ನ ಹೃದಯದಲ್ಲಿ ಅಚ್ಚಳಿಯದಂತೆ ನೆಲೆಯಾಗಿ ನಿಂತಿದ್ದಾರೆ. ಅವರೇ ನನ್ನ ಡ್ರೀಮ್ ಲವರ್. ನನಸೆಲ್ಲ ಕನಸಾಗಿದೆ. ನೀವು ಹೇಳ್ದಂಗೆ ಮರೆಯೋ ನಿರ್ಧಾರ ನಾನು ಮಾಡಿದ್ದೆ. ಆದ್ರೆ ನಾನೇನ್ ಮಾಡ್ಲಿ? ಎಲ್ಲಿ ಹೋದ್ರೂ ಅವಳ ಮುಖನೇ ಕಾಣತ್ತೆ. ಅವಳ ಜೊತೆ ಕಳೆದಿದ್ದ ಕ್ಷಣಗಳು, ಓಡಾಡಿದ ದಿನಗಳು. ಕನ್ಸು ನನ್ಸಾಗತ್ತೆ ಅಂತಾರೆ, ಆದ್ರೆ ನನ್ನ ಜೀವನದಲ್ಲಿ ನನ್ಸು ಕನ್ಸಾಗಿದೆ. ಈಗ ಅವಳು ನನಗೆ ಡ್ರೀಮ್ ಗರ್ಲ್. ಒಂದ್ ವೇಳೆ ಅವಳು ನಿಮ್ಮನ್ ಮರೆಯೋಕಾಗ್ದೆ ಗಂಡನ್ನೇ ಬಿಟ್ಟು ನೀನೇ ಬೇಕು ಅಂತ ನಿನ್ನನ್ ಬಿಟ್ಟು ಬದುಕೋಕಾಗಲ್ಲ ಅಂತ ಬಂದ್ರೆ ಆಗ ನೀವೇನ್ ಮಾಡ್ತೀರಾ? ಬ್ರಹ್ಮಲಿಖಿತ ಹಣೆ ಬರ ಕಂಡೋರ್ ಯಾರು? ಇವ್ರದು 2 ಮನ್ಸು. ಮತ್ತೆ ಬಂದ್ ಸೇರಿದ್ರೆ ಗರ್ಲ್, ಇಲ್ಲ ಅಂದ್ರೆ ಡ್ರೀಮ್ ಗರ್ಲ್. ಅದೇ ಇವ್ರ ತೀರ್ಮಾನ ಅಲ್ವಾ ಅಂಕಲ್? ಹಲೋ. ಓಕೆ, ಬಂದೆ. ಕಂಪನಿಯಿಂದ ಕಾಲ್ ಬಂದಿದೆ, ನಾನಿನ್ನು ಹೊರಡ್ತೀನಿ. ಸರಿ, ನಾನ್ ಮಧ್ಯಾಹ್ನದ ಮೇಲ್ ಕಂಪನಿಗೆ ಬರ್ತೀನಿ, ನೀವೀಗ ಹೊರಡಿ. ಓಕೆ ಮೇಡಮ್. ಬಾಯ್ ಕೃಷ್ಣ. ಓಕೆ ಬಾಯ್ ಅಂಕಲ್, ಸಿ ಯು. ಬಿಡೋ 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 ನನ್ನ. ಬಿಡೋ ಅಕ್ಕ, ಕೃಷ್ಣ ಬಿಡೋ ನನ್ನ.
ಯಜಮಾನ್ರು. ನನ್ ಗಾಡಿ ಯಾರೋ ನೀನು? ನಿಲ್ಸೋ ನಿಲ್ಸೋ. ಮೋಹನ. ಮೋಹನ್, ಬ್ರದರ್, ಸಾರಿ, ಕೊನೆಗೂ ಸಿಕ್ಕಿದ್ರಲ್ಲ, ತುಂಬಾ ಖುಷಿ ಆಯ್ತು. ಏನ್ ಬೇಕು ನಿಮ್ಗೆ? ನಿಮ್ ಕಣ್ಣೀರ್ ನೋಡಿ ನನ್ ಕೆಲ್ಸ ಬಿಟ್ಕೊಟ್ಟೆ, ಜೊತೆಲಿ ಇವಳೇನ್ ಬೇರೆ ಕರ್ಕೊ ಬಂದಿದ್ದೀರಾ? ಏನ್ರಿ ಬೇಕು ನಿಮ್ಗೆ? ಮೋಹನ, ನಿನ್ಗೇನೇ ಕೋಪ ಇದ್ರು ನನ್ ಮೇಲೆ ತೋರ್ಸು, ಅವ್ರನ್ನೇನು ಅನ್ಬೇಡ. ಮಾತಾಡ್ಬೇಡ, ನಿನಗ ಯೋಗ್ಯತೆ ಇಲ್ಲ. ಎಲ್ರಿಗೂ ಆಸೆ ಇರುತ್ತೆ, ಆದ್ರೆ ನಿನಗಿರೋದು ದುರಾಸೆ. ಸಿಕ್ಕಿದ್ನೆಲ್ಲ ಬೇಕು ಬೇಕು ಅಂತೆಲ್ಲ, ಈಗೆಲ್ಲ ಸಿಕ್ಕಿದ್ಯಲ್ಲ, ಮತ್ತ್ಯಾಕ್ ಬಂದೆ? ಪ್ರೀತಿಸೋದೊಬ್ಬರನ್ನ, ಮದ್ವೆ ಆಗೋದು ಇನ್ನೊಬ್ಬರನ್ನ.
ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿಂಗೆ? ಓಹೋ, ಹಾಗಾದ್ರೆ ನೀವಿಬ್ರು ಜೊತೆಗ್ ಸುಖವಾಗಿಲ್ವಾ? ಅವರಿಗೆ ಮಾತು ಅನ್ವಯಿಸಲ್ವಾ? ಪಾಪ ಅವರಿಗೆ ಬೇಜಾರಾಗಲ್ವಾ? ನೀನು ಅವ್ರ ಬಗ್ಗೆ ಮಾತಾಡ್ಬೇಡ. ಅವರು ದೇವತೆ ಇದ್ದಂಗೆ, ಪ್ರೀತಿನೇ ದೇವ್ರು ಅಂತ ಜೀವನ ಮಾಡ್ತಾ ಇರೋರು. ನಮ್ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಬೇಡ. ನೀವ್ ಅನ್ಕೊಂಡಿರೋ ಹಾಗೆ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ. ಅವ್ರ ಮನ್ಸಲ್ಲಿ ಮೊದ್ಲೇ ಬೆಂಕಿ ಉರಿತಾ ಇದೆ. ದಯವಿಟ್ಟು ಆ ಬೆಂಕಿ ಮೇಲೆ ಮತ್ತೆ ತುಪ್ಪ ಸುರಿಬೇಡಿ. ನೀವ್ ತಿಳ್ಕೊಂಡಿರೋ ಹಾಗೆ ನಾವಿಬ್ರು ಮದ್ವೆ ಮಾಡ್ಕೊಂಡಿಲ್ಲ. ಅವ್ರ ಮನ್ಸಲ್ಲಿರೋ ಬೆಂಕಿನ ಆರ್ಸಕ್ ಬಂದಿದೀವಿ. ಅದೇನೋ ಅಂತಾರಲ್ಲ, ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲ ಅಂದ್ರೆ 3 ಮತ್ತೊಂದು ಅಂತ. ಅಂತವಳಿಯೋಳು. ಬ್ರದರ್, ನಿಮ್ಗೇನಾದ್ರೂ ಬೈಬೇಕು ಅನ್ಸಿದ್ರೆ ಬೈದ್ಬಿಡಿ. ನಿಮ್ ಮನ್ಶಾಂತಿಗೆ ಹೊಡಿಬೇಕು ಅನ್ಸಿದ್ರೆ ಒಂದೇಟ್ ಹೊಡೆದ್ಬಿಡಿ. ಏನಂದೆ? ಮನುಶಾಂತಿನ? ಅದ್ಯಾವತ್ತೋ ಸತ್ತೋಗಿದೆ. ನೀವು ಮೊದ್ಲು ಇಲ್ಲಿಂದ ಹೊರಡಿ. ಹೊರಡೋಕ್ಕಿಂತ ಮುಂಚೆ ನಂದೊಂದು ಕೋರಿಕೆ, ಅದನ್ನಾದ್ರೂ ಕೇಳಿ. ತೃಪ್ತಿ ಪಡ್ತೀರಾ? ನನಗೆ ತೃಪ್ತಿನ? ಪ್ರೀತಿ ಹೋದ್ಮೇಲೂ ತೃಪ್ತಿನ? ಸಾಧ್ಯ ಇದೆ. ನಾನು ಹೇಳೋದನ್ನ ಕೇಳಿ, ತೀರ್ಮಾನ ನಿಮ್ದು. ಈಗ್ಲೇ ಕೇಳಿ ಕೇಳಿ ಸಾಕಾಗಿದೆ. ಅಮೃತ, ನಡೀರಿ. ರೀ ಮೋಹನ್, ಸಾಕು, ಸುಮ್ನೆ ಇರ್ರಿ. ಅವ್ರು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳ್ಬಾರ್ದಾ? ಆಗಿದ್ದಾಯ್ತು, ಆಗೋದೆಲ್ಲ ಒಳ್ಳೇದಕ್ಕೆ. ನೀವ್ ಇನ್ನೊಬ್ರಿಗೆ ಬುದ್ಧಿ ಹೇಳ್ತೀರಾ, ಅಂಥದ್ರಲ್ಲಿ ಅವ್ರು ಹೇಳೋದನ್ನ ಸ್ವಲ್ಪ ಕೇಳ್ಬಾರ್ದಾ? ನಾನು ನಿಮ್ಮ ಋಣದಲ್ಲಿದ್ದೀನಿ. ಈ ಜನ್ಮದಲ್ಲಿ ಅದನ್ನ ನಾನು ತೀರ್ಸಕ್ಕಾಗಲ್ಲ. ಆದಷ್ಟು ಬೇಗ ಈ ಋಣದ ಭಾರನ ಕಡಿಮೆ ಮಾಡ್ಕೋಬೇಕು ಅಂತ ನಿಮ್ಮನ್ನ ಹುಡುಕ್ಬಾರ್ದಿರೋ ಜಾಗದಲ್ಲೆಲ್ಲ ಹುಡುಕಿದ್ದೀನಿ. ಕೊನೆಗಳಿಗೆಲಿ ದೇವ್ರ ದೊಡ್ಡವನು. ನಿಮ್ಮನ್ನ ಟಿವಿನಲ್ಲಿ ನೋಡೋದ್ಮೇಲೆ ಗೊತ್ತಾಯ್ತು. ಬ್ರದರ್, ನೀವ್ ಅನ್ಕೊಂಡ್ರೋ ಹಂಗೆ ದೀಪ ನನ್ನ ಹೆಂಡ್ತಿನೇ ಅಲ್ಲ, ಅವಳು ನನ್ನ ಬೆಸ್ಟ್ ಫ್ರೆಂಡ್. ಏನಂದೆ? ಬೆಸ್ಟ್ ಫ್ರೆಂಡಾ? ಹಾಗಿದ್ರೆ ಅವತ್ತು ಓನ್ಲಿ ಫಾರ್ ಕಪಲ್ಸ್ ಅನ್ನೋ ಹೋಟ್ಲ್ ಒಳಗೆ ಅಷ್ಟು ಪ್ರೀತಿಯಿಂದ ಹೋದ್ರಿ. ಆಮೇಲೆ ಆ ಮರದ ಕೆಳಗೆ ಕೂತ್ಕೊಂಡು ಅಷ್ಟೊಂದು ಪ್ರೀತಿಯಿಂದ ಅವಳು ನಿಮಗ್ ತಿನ್ನಿಸ್ತಿದ್ಲಲ್ವಾ? ಇದೇನಾ ಫ್ರೆಂಡ್ಶಿಪ್ಪು? ಇದನ್ನ ನಂಬೇಕಾ? ಹಲೋ, ನಾನು ಮುಟ್ಟಾಳ ಅಲ್ಲ, ಅರ್ಥ ಆಯ್ತಾ? ಕಪಲ್ಸ್ ಹೋಟ್ಲಿಗೆ ಹೋಗಿದ್ದು ನನ್ನ ಫ್ರೆಂಡಿಗೆ ವಿಶ್ ಮಾಡಕ್ಕೋಸ್ಕರ. ಇನ್ನು ಮರದ ಕೆಳಗಡೆ ನನ್ನ ಕೈ ಫ್ರಾಕ್ಚರ್ ಆಗಿತ್ತು, ಅದಕ್ಕೆ ಅವಳು ಊಟ ಮಾಡಿಸ್ತಾ ಇದ್ಲು. ಬ್ರದರ್, ನಮ್ಮಿಬ್ರು ಸ್ನೇಹ ಹಾಲ್ನಷ್ಟೇ ಪವಿತ್ರವಾದದ್ದು. ನಿಮಗೆ ಇವಳು ಯಾವಾಗಿಂದ ಫ್ರೆಂಡು? ನೀವ್ ಯಾವಾಗ ಇವಳು ಲವರ್ ಅಂತ ಗೊತ್ತಾಯ್ತೋ ಅವಾಗಿಂದ. ಇವಳ ಜೊತೆ ನನ್ನ ಎಂಗೇಜ್ಮೆಂಟ್ ಆಗಿದಂತೂ ನಿಜ. ಆದ್ರೆ ಇವಳು ನನ್ನ ಜೊತೆ ಯಾವಾಗ್ಲೂ ಸಿಡಿಮಿಡಿ ಆಗ್ತಿದ್ಲು. ಒಂದಿನ ಇವಳು ಮನೆಗೆ ಹೋಗಿದ್ದೆ ನಾನು. ಅಲ್ಲಿ ನನ್ಗೊಂದು ಮೊಬೈಲ್ ಸಿಕ್ತು. ಮೋಹನ್ ನನ್ನ ಲವ್ವರ್ ಅಂತ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. ಇಷ್ಟೆಲ್ಲ ಹರಿಕತೆನೇ ಆಗ್ತಿರ್ಲಿಲ್ಲ. ಏನಂದ್ರಿ? ಮೋಹನ್ ನನ್ ಲವರ್ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ತಗೋ ನಿನ್ ಮೊಬೈಲ್. ಅಂಥವ್ರ ಪ್ರೀತಿ ಕಿತ್ಕೊಂಡ್ರೆ ನರ್ಕನೇ ಗತಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ದೀಪ. ಹಾಗಾದ್ರೆ ಇನ್ ಮುಂದೆ ಅವ್ರೆಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿ ಫಸ್ಟ್ ನೀವಿಬ್ರು ಪ್ರೀತಿನ ಒಂದ್ ಮಾಡ್ಬೇಕು. ಅಲ್ಲಿ ತನಕ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗೇ ಇರಬೇಕು. ಆದ್ರೆ ಜನರ ಕಣ್ಣಿಗೆ ಮತ್ತೆ ನಮ್ಮ ತಂದೆ ತಾಯಿಗಳ ಮನಸ್ಸಿಗೆ ನೋವಾಗ್ದಿರೋ ಹಾಗೆ ನಡ್ಕೋಬೇಕು. ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನಾವಿಬ್ರು ಮದುವೆ ಆಗೋರ್ ತರ ನಾಟಕ ಮಾಡ್ಬೇಕು. ಖುಷಿ ಖುಷಿಯಾಗಿರ್ಬೇಕು. ಓಕೆನಾ? ಓ ಗಾಡ್, ಎಂತ ತಪ್ಪಾಗೋಯ್ತು. ಐ ಆಮ್ ವೆರಿ ಸಾರಿ. ದೀಪಾ, ದೀಪಾ ಅವರೇ ಬನ್ನಿ, ಹತ್ರ ಬನ್ನಿ. ಕೈ ಕೊಡಿ ಮೋಹನ್. ದೀಪ ಅವ್ರು ಯಾವತ್ತಿದ್ರು ನಿಮ್ಮವ್ರೆ. ನೀವಿಬ್ರು ಸುಖವಾಗಿ ಬಾಳಿ. ಅಬ್ಬಾ, ನನಗೆ ಇವಾಗ ಸಮಾಧಾನ ಆಯ್ತು. ಅಂಕಲ್, ನಾನ್ ಹೇಳಿದ್ ನಿಜಾನೇ ಆಯ್ತು. ಏನಪ್ಪಾ ಅದು? ಸಿಕ್ಕಿದ್ರೆ ಗರ್ಲು,
ಸಿಗ್ಲಿಲ್ಲ ಅಂದ್ರೆ ಡ್ರೀಮ್ ಗರ್ಲು